4-5 ಜನ ಬಂದು ಒಬ್ಬ ಪಿಸ್ತೂಲ್ ತೆಗೆದು ನನಗೆ ದುಡ್ಡು ಕೊಡು ಅಂತಂದ. ನಾ ಕೊಡಲ್ಲ, ಅದು ಯಾರನ್ನೋ ಕೇಳೋ ಮರ, ನಾನು ಕೊಡೋದಿಲ್ಲ, ನಾನು ಪುಟ್ ಹಿಯೋ ಹೀಗೆ ನನ್ನ ತಲೆಗೆ ಹೀಗಂದ. ಅದೆಲ್ಲ ಕ್ವಿಕ್ಕಾಗಾಯ್ತು. ಹೀಗೆ ನಾನು ಅಷ್ಟೊತ್ತಿಗೆ ಧ್ಯಾನ ಮಾಡ್ತಿದ್ದೆ. ಲಿಪ್ಸು ಡ್ರೈ ಆಯಿತು. ಐ ಪೀಪ್ಡ್ ಇನ್ ಟು ಮೈ ಹಾರ್ಟ್, ನೋ ಫಿಯರ್. ನಾನು ವೆಯ್ಟ್ ಅಂತ ಹೇಳ್ಕೊಂಡು ನಾಟ್ ಹಿಯರ್ 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 ಅಂತಂದೆ. then he slowly lowered the gun and he said, you are sincere, you are noble, I spare your life today. ದಾಜಿ ಹೇಳ್ತಾರೆ, plants help us in our effort of elevating our consciousness. ಅದು ಹೆಲ್ಪ್ ಪೂರಕವಾಗ್ತದೆ. ನಮ್ಮ ಪ್ರಾಣವನ್ನ ಮರಗಳು ನಮಗಿಂತ ಚೆನ್ನಾಗಿ ಇಟ್ಕೊತವೆ. ಆಮೇಲೆ ನಿಧಾನವಾಗಿ ರಿಲೀಸ್ ಬ್ಯಾಕ್ ಇನ್ ಟು ದಿ ಅಟ್ಮಾಸ್ಫಿಯರ್. ಇಲ್ಲಿ ಬಂದಾಗ ದಾಜಿ ನನಗೊಂದು ದಿವಸ ಕರೆದು ಇಲ್ಲಿ ಒಂದು ಮಳೆ ಕಾಡು ಮಾಡಬೇಕಲ್ಲ ಅಂತಂದ್ರು. ನಾನು ಹೊಸನಗರ ಮಲೆನಾಡು ಪ್ರದೇಶದಿಂದ ಬಂದವನು, 30 ವರ್ಷ IFS. ಸೊ ತುರಂತ ಹೇಳಿದೆ, ಇಲ್ಲಿ 1300 ಅಡಿ ಡೀಪ್ ಹೋದ್ರೆ ನೀರು ಸಿಗೋದು, ನೀರಿಲ್ಲ, ಗಾಳಿ, ಡ್ರೈ ವಿಂಡ್ ಯೂಸ್ ಟು ಸ್ವೀಪ್ ಥ್ರೂ ದಿಸ್ ಕ್ಯಾಂಪಸ್, ಒಣಗಿ ಹೋಗ್ಬಿಡೋದು. ಇಲ್ಲಿ ಮಳೆ ಕಾಡು ಆಗಲ್ಲ ಸರ್. ಸೊ ದಾಜಿ ಕೇಮ್ ವಿತ್ ದ ಫಸ್ಟ್ ಸೊಲ್ಯೂಷನ್. 3 ಮೀಟರ್ ಕ್ಯೂಬ್ ಪಿಟ್ನಲ್ಲಿ 6 ಇಂಚ್ ಕಪ್ಪು ಮಣ್ಣು ಹಾಕಿದ್ದು. ಕೆರೆ ಮಣ್ಣು, ಕಪ್ಪು ಮಣ್ಣು ಅಂತೀವಲ್ಲ, ಬ್ಲ್ಯಾಕ್ ಕಾಟನ್ ಸಾಯಿಲ್, ಅದು ಮಾಯಿಶ್ಚರ್ ಮತ್ತು ನ್ಯೂಟ್ರಿಯೆಂಟ್ಸ್ನ ಹೋಲ್ಡ್ ಮಾಡುತ್ತೆ. ಆಮೇಲೆ ಒಂದು ಫ್ರೆಂಚ್ ಟೆಕ್ನಾಲಜಿ ಪಾಲಿಟರ್ ಅಂತ, ಅದನ್ನು ಯೂಸ್ ಮಾಡಿದ್ವಿ. ಈಗ ನಾವು ವಿ ಹ್ಯಾವ್ ಮ್ಯಾಕ್ಸಿಮಮ್ ಎಂಫಸಿಸ್ ಆನ್ ಬಯೋಚಾರ್. ನಾವು ಆಕ್ಟಿವೇಟೆಡ್ ಬಯೋಚಾರ್ is the key for our success. ಆಮೇಲೆ pamper the plants, ಡ್ರಿಪ್ಸ್, ಫಾಗರ್ಸ್, ರೈನ್ ಗನ್ಸ್. ಮರ ವಿಜ್ಞಾನ ತಾಂತ್ರಿಕ ಸಂಸ್ಥೆ ಇಸ್ ಎ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಯಾಂಡಲ್ವುಡ್ ರಿಸರ್ಚ್. ನಾನು ಅದು ಡೈರೆಕ್ಟರ್ ಆಗಿದ್ದರಿಂದ ಸ್ಯಾಂಡಲ್ವುಡ್ ಬಗ್ಗೆ ಒಂದು ಇಂಟರ್ನ್ಯಾಷನಲ್ ಸೆಮಿನಾರ್ ಕೂಡ ಮಾಡಿದ್ವಿ. 16 ಸ್ಪೀಸೀಸ್ ವರ್ಲ್ಡ್ ಓವರ್ ಇದೆ. ಇಂಡಿಯಾದು ಬೆಸ್ಟ್ ಇನ್ ದ ವರ್ಲ್ಡ್ ಆಯ್ತಲ್ಲ. ಮೈಸೂರು ಸ್ಯಾಂಡಲ್ಸ್, ಜವಾದಿ ಹಿಲ್ಸ್ ಇನ ಸ್ಯಾಂಡಲ್ವುಡ್ ಇಸ್ ಸಪೋಸ್ ಟು ಬಿ ವೆರಿ ಫೇಮಸ್. ಈಗ ಮುಂದುವರ್ಸಕ್ಕೆ ಚಾರಿಜಿಯಿಂದ ದಾಜಿ ಬಂದಾಗ ನಿಮ್ಮ ಕಾನ ಕಡೆಗೆ ಪ್ರಯಾಣ ಹೇಗಾಯಿತು? ತುಂಬ ಚೆನ್ನಾಗಾಯಿತು. ಅವರ ಸಮಾಧಿ ಹೊತ್ತಾದಾಗ, ಮಹಾಸಮಾಧಿ ಆದಾಗ, ನ್ಯಾಚುರಲಿ ಐ ವಾಸ್ ವೀಪಿಂಗ್. ಐ ವಾಸ್ ಇನ್ ಗುಜರಾತ್, ಕೇಮ್ ಟು ಬ್ಯಾಂಗ್ಳೂರ್, ರೀಚ್ಡ್ ಚೆನ್ನೈ. ಆಗ ಅಂತ್ಯ ಸಂಸ್ಕಾರಗಳು ಆಗಿ ಹೋಗಿತ್ತು. ಮೊದಲನೇ ಬಾರಿಗೆ ನಾನು ಧ್ಯಾನಕ್ಕೆ ಸಂಜೆ ಧ್ಯಾನ ಸೇರಿದೆ. ಈವ್ನಿಂಗ್ ದಾಜಿಯವರು ಕೊಟ್ಟರು. ಆ ಸಿಟ್ಟಿಂಗ್ನಲ್ಲಿ ಐ ಕುಡ್ ಫೀಲ್ ಮೀ ಬೀಯಿಂಗ್ ಟ್ರಾನ್ಸ್ಫರ್ಡ್ ಟು ಹಿಸ್ ಕೇರ್. ಅದರಿಂದ ನನಗೆ ಒಂದು ದಿವಸವೂ ನನಗೆ ಏನೋ ನನ್ನ ಗುರುಗಳಿಲ್ಲ ಅನ್ನೋ ಒಂದು ಫೀಲಿಂಗ್ ಬರಲಿಲ್ಲ. ಅದು ಆತ್ಮದಲ್ಲಿ ಅದೇನೋ ಏನಾಯಿತು ಅಂತ ನನಗೆ ಮಾತಿನಲ್ಲಿ ಹೇಳೋಕ್ಕೆ ಬರಲ್ಲ. ಬಟ್ ಐ ವಾಸ್ ಹ್ಯಾಂಡೆಡ್ ಓವರ್ ಟು ಹಿಸ್ ಕೇರ್. This I knew, my soul knew that he is now the one who take me further. ಮೊನ್ನೆ ಹಿಂಗೆ ಕಾರಲ್ಲಿ ನಾನು ಕೆಲವು ಮಕ್ಕಳೆಲ್ಲ ರೌಂಡ್ ಹೋಗ್ತಾ ಇದ್ವಿ. ಮಾತಾಡ್ತಿರ್ಬೇಕು, ಒಬ್ಬ ಹುಡುಗನೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದ ಹೊಸೊಬ್ರಿಗೆ ತೋರ್ಸೋಕ್ಕೆ ಕಾನನ. ಸೊ ಹಂಗೆ ಮಾತಾಡ್ತಾ ಕಾನಲ್ಲಿ ಸುತ್ತಿದ್ರೆ ನಿಮ್ಮ ಹೆಸರು ಬರೆದು ಇರೋಕ್ಕೆ ಚಾನ್ಸೇ ಇಲ್ಲ. ಒಂದೊಂದು ಗಿಡ ನೋಡಿದ್ರು ನಿಮ್ಮ ಹೆಸರು ಬರುತ್ತೆ. ಸೊ ಅವಾಗ ಅವ್ನು ಹೇಳ್ತಾ ಇದ್ದ, ಇಲ್ಲಿರೋ ಅಷ್ಟು ಗಿಡಗಳಿಗೂ ದಾಜಿ ತಂದೆ ಆದರೆ ರಮಾಕಾಂತ್ ಅಂಕಲ್ ತಾಯಿ ಅದಕ್ಕೆ ಅಂತ. ಈ ಮಟ್ಟಕ್ಕೆ ಹೇಗೆ ನಿಮ್ಮ ಹೆಸರು ಇದಕ್ಕೆ ಸೇರ್ತು ಅಂಕಲ್? ಕಾನಲ್ಲಿರೋ ಗಿಡಗಳಿಗೆ ಹೇಗೆ ಸೇರ್ತು ನಿಮ್ಮ ಹೆಸರು? ನಾವು ಇಬ್ಬರು ಆ್ಯಕ್ಚುಲಿ, ಇದು ಸರ್ವಣನ್ ಲ್ಯಾಂಡ್ಸ್ಕೇಪಿಂಗ್ಗೆ ಮತ್ತು ನಾನು ಫಾರೆಸ್ಟ್ರಿಗೆ, ಇಬ್ಬರು ಮೊದಲು. ಈಗ ದೊಡ್ಡ ಟೀಮೇ ಇದೆ. ನಾವಿಬ್ಬರು ನಾನು ಮರ ವಿಜ್ಞಾನ ತಾಂತ್ರಿಕ ಸಂಸ್ಥೆಯಲ್ಲಿ ನನಗೆ ಆಮೇಲೆ ತುಂಬಾ ಚೆಂದ ಆಯಿತು, ಜೀವನ ಚೆಂದ ಆಯಿತು. ಬೇಕಾಗಿದ್ದು ನಂದು ಬೆಸ್ಟ್ ಆಫ್ ಪೋಸ್ಟಿಂಗ್ಸ್ ಎಲ್ಲ ಸಿಕ್ಕಿದ್ದು. ಏನು ನಾನು ಪ್ರಯತ್ನ ಮಾಡಬೇಕು ಅಂತೆಲ್ಲ, ಅನುಗ್ರಹ. ಅಲ್ಲಿ ಮರ ವಿಜ್ಞಾನ ಸಂಸ್ಥೆಯಲ್ಲಿ ಇದ್ದೆ. ನನಗೆ ಹೇಗೆ ಜೀವನದಲ್ಲಿ ಸಹಾಯ ಸಿಗುತ್ತೆ ಅಂತಂದರೆ, ಲೈಫ್ ಇಸ್ ನೆವರ್ ಲೈಕ್ ದಿಸ್, ಇಸ್ ಅಪ್ ಆ್ಯಂಡ್ ಡೌನ್. ಎಲ್ಲ ಮನುಷ್ಯರಿಗೂ ಇರ್ತದೆ. ನನ್ನ ವೈಫ್ ಡೆವಲಪ್ಡ್ ಕ್ಯಾನ್ಸರ್. ನಾನು ಮಣಿಪುರದಲ್ಲಿದ್ದೆ. 4 ತಿಂಗಳು ಅರ್ನ್ ಲೀವ್ ಹಾಕ್ಕೊಂಡು ಬೆಂಗಳೂರಿಗೆ ಬಂದೆ. ಮುಂದೇನು ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಮತ್ತೆ ಈ ಹಾರ್ಟ್ಫುಲ್ನೆಸ್ ಧ್ಯಾನ ಮಾಡಿದಾಗ ಸ್ವಚ್ಛತೆ ಬಂತು, ಭಾಳಷ್ಟು ಬೇಗನೆ ಬಂತು. ನಾನು ಐ ಲಿವ್ಡ್ ಇನ್ ಮೈ ಸ್ಯಾಲ್ರಿ. ಐ ಆಮ್ ಸೋ ವೆರಿ ಹ್ಯಾಪಿ ಟು ಟೆಲ್ ಯು ಆಯ್ತಲ್ಲ. ಆಫ್ಟರ್ ಐ ಬಿಕಮ್ ಅಬ್ಸಲ್ಯೂಟ್ಲಿ ಇನ್ಕರಪ್ಟಬಲ್. ಯಾವಾಗಿಂದ
ಈಗ ಒಂದು 24 ವರ್ಷ ಸೇವೆಯಲ್ಲಿ ನನ್ನದಲ್ಲದ ₹1 ನಾನು ತಗೊಳ್ಳಿಲ್ಲ. ಆಮೇಲೆ ಈವನ್ ನನಗೆ ಸರ್ಕಾರ ಕೊಡ್ತಿದ್ರು ಕೂಡ, ಒಂದು ಟೀ ಕೂಡ ಯಾರಾದರೂ ಬಂದರೆ ಗೆಸ್ಟಿಗೆ ತಿಂಡಿ ಟೀಗೆ ಕೂಡ ನನ್ನ ಹಣದಿಂದ ನಾನು ಕೊಡ್ತಿದ್ದೆ. ಆಮೇಲೆ ಇದು ಬಂಗಲೋ ಇರ್ತಿತ್ತು, ಮನೆಯಲ್ಲಿ ಕೆಲಸ ಮಾಡೋರು ಇರ್ತಿದ್ರು, ಕಾರ್ ಇರ್ತಿತ್ತು, ಸಂಬಳ IAS, IPS, IFS ಆಫೀಸರ್ಸಿಗೆ ಸಾಕಷ್ಟಿತ್ತು. ಸೊ ಹಣದ ಕೊರತೆ ಅಂತ ಯಾವತ್ತೂ ಅನಿಸ್ಲಿಲ್ಲ. ನಾನು ಸ್ವಚ್ಛ ಜೀವನವನ್ನು ಮತ್ತೆ ಶುರು ಮಾಡಿದೆ. ಆದಷ್ಟು ಬಹಳಷ್ಟು ಬೇಗ ನನ್ನಲ್ಲಿರುವ ದೌರ್ಬಲ್ಯಗಳೆಲ್ಲ ತಾನಾಗಿ ಕಣ್ಮರೆಯಾದವು. ನಾನು ವಿಲ್ ಪವರ್ ಯೂಸ್ ಮಾಡಿದೆ. ಫಸ್ಟ್ ಥಿಂಗ್ ಟು ಗೋ ವಾಸ್ ನನ್ನ ಆಲ್ಕೋಹಾಲ್ ಹೊರಟೋಯ್ತು. ಈಗ ಕೋಟ್ಯಾಂತರ ರೂಪಾಯಿ ಕೊಟ್ಟರು ನಾನು 2 ಪೆಗ್ ತಗೋ ಅಂತಂದರೆ ಬೇಡ ಅಂತೀನಿ. ಅಂದರೆ ಕಂಪ್ಲೀಟ್ ಆಸಕ್ತಿ ಹೊರಟೋಯ್ತು. ಕೊನೆಗೆ ಹೋಗಿದ್ದು ನಂದು ಸ್ಮೋಕಿಂಗ್. ಅದು ಇವೆಲ್ಲ ಪ್ರೋಗ್ರಾಮ್ಸ್ ಆ್ಯಂಡ್ ಕೇಪಬಲ್ ಗುರು ಕ್ಯಾನ್ ರಿಮೂವ್ ದಟ್ ಪ್ರೋಗ್ರಾಮ್. ಸೊ ಅದೆಲ್ಲ ಆಗಿತ್ತು. ಮರವಿಜ್ಞಾನ ತಾಂತ್ರಿಕ ಸಂಸ್ಥೆಯಲ್ಲಿ ತುಂಬ ಚೆನ್ನಾಗಿದ್ದ ಒಂದು ಕೆಲಸ ಅದು. ಏನಿಲ್ಲ, ತಲೆ ಬಿಸಿ ಅಂತಿಲ್ಲ. ಆಮೇಲೆ ಎಲ್ಲ ಸೌಕರ್ಯಗಳು, ಮನೆ ಎದುರುಗಡೆ 14 ಎಕರೆ ಕಾಡು, ಸ್ಯಾಂಕಿ ಟ್ಯಾಂಕ್ ಆಯ್ತಲ್ಲ ವಾಕಿಂಗಿಗೆ. ಆಮೇಲೆ ಯಾರು ರಿಬೆಲಿಯಸ್ ಪೀಪಲ್ ಅಲ್ಲ, ಅಲ್ಲಿ ಯಾರೂ ಇಲ್ಲ. ಸೊ ಚೆನ್ನಾಗಿದ್ದು. ನನಗೆ ಆಫೀಸಿಗೆ ಹೋಗೋದಕ್ಕೆ ಆಸಕ್ತಿ ಇರಲಿಲ್ಲ. ಬೇಕಾದಷ್ಟು ಕೆಲಸಗಳಾದವು. 2 ನ್ಯಾಷನಲ್ ಸೆಮಿನಾರ್ ಮಾಡಿದೆ ನನ್ನ ಟೆನ್ಯೂರ್ನಲ್ಲಿ. 2-3 ಇಂಟರ್ನ್ಯಾಷನಲ್ ಸೆಮಿನಾರ್ 2 ಮಾಡಿದೆ. ನ್ಯಾಷನಲ್ ಸೆಮಿನಾರ್ ಬಹುತೇಕ ಮಾಡಿದೆ. ಒಂದು ಚಂದ ಕೆಲಸಗಳಾದವು. ನನ್ನ ವೈಫ್ ವೆನ್ ಶಿ ಗಾಟ್ ಇನ್ ಟು ಕ್ಯಾನ್ಸರ್, ಐ ಕೇಮ್ ಫಾರ್ 4 months ಆಫ್ ಅರ್ನ್ ಲೀವ್ ವಿತೌಟ್ ಮೈ ಆಸ್ಕಿಂಗ್. The government gave me a posting in Bangalore. Can you imagine? And in that posting, I did so much good for the government that they were waiting to give me the last ultimate position in Indian Forest Service, Principal Chief Conservator of Forest. They were waiting to give me that. Can you believe? ಒಂದು ಮಾಸ್ ಮೈಗ್ರೇಷನ್ ಆಯಿತು. ಬ್ಯಾಂಗ್ಳೂರು ಬಿಟ್ಟು ಎಲ್ಲ ನಾರ್ತ್ ಈಸ್ಟ್ನವರು ಪರಾರಿ ಆಗೋಕ್ಕೆ ಓಡಿ ಹೋಗೋದಕ್ಕೆ ಪ್ರಯತ್ನ ಪಟ್ಟರು. ನಾನು ಈಗ ಇದು ಅಗೇನ್ಸ್ಟ್ ಕಾಂಡಕ್ಟ್ ರೂಲ್. ನನ್ನ NDTVಯಲ್ಲಿ ನಾನು ಲ್ಯಾಂಗ್ವೇಜಸ್ ಬಹಳ ಬೇಗ ಕಲಿತೀನಿ. ಮಣಿಪುರಿಯಲ್ಲಿ ನಾನು ಅವರಿಗೆ ಸಂಬೋಧಿಸಿ ಭಾಷಣ ಮಾಡಿದೆ. ಇಲ್ಲಿ ಕರ್ನಾಟಕದಲ್ಲಿ ಈ ರೀತಿಯ ಹಿಂಸೆ ಆಗುವ ಸಂಭವವೇ ಇಲ್ಲ. ನನಗೆ ಇನ್ಸೈಡ್ ಇನ್ಫಾರ್ಮೇಷನ್ ಇದೆ. ಸ್ಟೇ ಪುಟ್ ವೇರ್ ಯು ಆರ್ ಅಂತ ಇಂಗ್ಲೀಷ್ನಲ್ಲಿ, ಮಣಿಪುರಿಯಲ್ಲಿ, ಹಿಂದಿಯಲ್ಲಿ ಅವ್ರಿಗೆ ಹೇಳಿದೆ. ಬಟ್ ಇನ್ ಕೇಸ್ ಸಮಥಿಂಗ್ ಹ್ಯಾಪನ್ಸ್ ಅಂತ ಆಲ್ಟರ್ನೇಟಾಗಿ ಇದು ಮಾಡಿದೆ. ಆಮೇಲೆ I actually mobilized way to give them shelter if something goes wrong. You never know. Okay, it is ISI on the video where something happened in Bangladesh or somewhere, they circulated, so that make them frightened and go back. Adu aitu. ಆಮೇಲೆ ನನ್ನ ಮುಖ ನೋಡಿಕೊಂಡು ಆ ಪುಣ್ಯಾತ್ಮ ಚೀಫ್ ಮಿನಿಸ್ಟರು 2.3 acres of land was granted to Manipur for building Manipur Bhavan. ಎಲ್ಲಿ ಎಷ್ಟು ಕೊಟ್ಟರು ಸಿಗುತ್ತೇನ್ರಿ ಸರ್ ಅದು. ಸೊ ದಿ ಗೌರ್ಮೆಂಟ್ ಆಫ್ ಮಣಿಪುರ್ ವಾಸ್ ವೆರಿ ಹ್ಯಾಪಿ ವಿತ್ ಮೀ. ಆಮೇಲೆ ಕುಮೆ ಅಂತ ಹಬ್ಬ, ನಾನು ಗವರ್ನರ್ ಹತ್ರ ಹೋದೆ. ಸರ್ ಹೀಗೆ ಮಣಿಪುರ ಒಂದು ಹಬ್ಬ ಮಾಡಬೇಕು ಅಂತ, ತಾವು ಬನ್ನಿ ಅಂತ. ಇಲ್ಲೇ ಮಾಡು ಅಂತಂದು ರಾಜ್ಭವನದಲ್ಲಿ. ನನಗೆ RK ಜಯಚಂದ್ರನ್ ಇಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್, ಸೊ ಮೇಕ್ ಇಟ್ ಅಂತ ಅವರೇ ಅಪ್ರೂವ್ ಮಾಡಿದರು. 2 ದಿವಸದ ಫೆಸ್ಟಿವಲ್ ಮಾಡಿಸ್ತೀನಿ ನಾನು ಮಣಿಪುರದ. ಸೊ ದ ಪೀಪಲ್, ಇಟ್ಸ್ ಎ ಸ್ಮಾಲ್ ಪ್ಲೇಸ್. ಆ್ಯಕ್ಚುಲಿ ಒಂದು ದಿವಸ ನನಗೂ ಅವ್ರ ಬಗ್ಗೆ ತುಂಬ ಪ್ರೀತಿ. ಚೆನ್ನೈಗೆ ಹೋಗಿದ್ದೆ ಕ್ರಿಸ್ಮಸ್ ಟೈಮ್. ಈ ಟೈಮ್ನಲ್ಲಿ ಯಾರೋ ಒಂದು ಮಣಿಪುರಿ ಹುಡುಗಿ ಮಾತಾಡಿಸಿದ್ಲು. ನಾನು ನಮ್ಮವರು ಅನ್ನೋ ಒಂದು ಫೀಲಿಂಗ್ನಲ್ಲಿ ಒಂದು ಸಣ್ಣ ಒಂದು ಒಂದು ಕಪ್ ಕೊಟ್ಟೆ, ಮಗ್, ಬ್ಯೂಟಿಫುಲ್ ಮಗ್, ಒಂದು ಮಾಲ್ನಲ್ಲಿ. ಮತ್ತೊಂದು ಸರಿ ನಾನು ಮಣಿಪುರಿಗೆ ಹೋಗ್ತೀನಿ, ನಾನು ನೀನೊಂದು ಕಪ್ ಕೊಟ್ಟಿದ್ದೇವೆ, ಅವಳ ಅಣ್ಣ ನಾನು ಅಂತ. ಇಟ್ಸ್ ಎ ಸ್ಮಾಲ್ ಪ್ಲೇಸ್, ಎವ್ರಿಬಡಿ ನೋಸ್ ಎವ್ರಿಬಡಿ ಎಲ್ಸ್. ಸೊ ದೇ ವರ್ ವೇಟಿಂಗ್ ಟು ಗಿವ್ ಮಿ ದಿಸ್ ಥಿಂಗ್. ಆದರೆ ನಾನು ಐ ಕುಡ್ ಕಂಪ್ಲೀಟ್ಲಿ ಟೇಕ್ ಕೇರ್ ಆಫ್ ಸರಿತಾ ವೆನ್ ಶಿ ವಾಸ್ ಸಫರಿಂಗ್. 3 ಸಾರಿ ನಾನು ಅಡುಗೆ ಮಾಡ್ತಿದ್ದೆ ಆಕೆಗೆ. ಆಮೇಲೆ ಕೊನೆಯಲ್ಲಿ ಎಲುಬು ಮೂಳೆ ಆಯಿತು. ಬಟ್ ನಾನು ಐ ಕುಡ್ ಅಫೋರ್ಡ್ ಎ ನರ್ಸ್, ಬಟ್ ಶಿ ಸೆಡ್ ಯು ಸರ್ವ್ ಮೀ ಅಂತ. ಸೊ ಐ ಸರ್ವ್ಡ್ ಹರ್. ನನ್ನ ಮಗಳು ಕೂಡ ಆಮೇಲೆ ಸರ್ವ್ ಮಾಡಿದ್ವಿ. ಒಂದು ಡಾಕ್ಟರ್ ನನಗೆ 2 ಬಾರಿ ನನಗೆ ಅತಿ ಶ್ರೇಷ್ಠವಾದ ಕಾಂಪ್ಲಿಮೆಂಟ್ಸು. ಮಣಿಪುರಿಯಲ್ಲಿ
ಒಂದು 4-5 ಜನ ಬಂದು ಒಬ್ಬ ಪಿಸ್ತೂಲ್ ತೆಗೆದು ನನಗೆ ದುಡ್ಡು ಕೊಡು ಅಂತಂದ. ನಾ ಕೊಡಲ್ಲ, ಅದು ಯಾರನ್ನೋ ಕೇಳೋ ಮಾರಾಯ, ನಾನು ಕೊಡೋದಿಲ್ಲ, ನಾ ತಿನ್ನೋದಿಲ್ಲ, ನಿಂಗೆ ಕೊಡೋದು ಇಲ್ಲ ಅಂತಂದೆ. ಒಬ್ಬ ಡೋಂಟ್ ವರಿ ಅಂತಿದ್ದ. ಮತ್ತೊಬ್ಬ ಕೊಡದಿದ್ರು ಹೋಯ್ತು ನಿನ್ನ ಕತೆ ಅಂತ. ನಾನೆಂತ ಮಾಡಲಿಲ್ಲ. ಅವ 1-2 ತಿಂಗಳಲ್ಲಿ ಎಲ್ಲ ಅರಣ್ಯ ಭವನ ಸುತ್ತುವರೆದು ಅವ ಬಂದ್ಕೊಂಡು ಮಾತಾಡ್ತಾನೆ. ಅವ ಸ್ವಲ್ಪ ನೋವೈಸ್ ಅಂತ ಕಾಣುತ್ತೆ, ನನಗೇನು ಇಂದಕ್ಕೊಂದು ಅಭ್ಯಾಸ ಇಲ್ಲ ಅಂತ ಕಾಣುತ್ತೆ. ಮಾತಾಡ್ಕೊಂಡು ಈ ಪಂಪ್ಟಿನ ಅಡ್ರಿನಾಲಿಂದ ಪಿಕ್ ಅಪ್ ಪಿಸ್ತೂಲ್ ಪುಟ್ ಇಟ್ ಹಿಯರ್, ಹೀಗೆ ನನ್ನ ತಲೆಗೆ ಹೀಗಂದ. ಅದೆಲ್ಲ ಕ್ವಿಕ್ಕಾಗಾಯ್ತು. ಹೀಗೆ ನಾನು ಅಷ್ಟೊತ್ತಿಗೆ ಧ್ಯಾನ ಮಾಡ್ತಿದ್ದೆ. ಲಿಪ್ಸು ಡ್ರೈ ಆಯಿತು. ಐ ಪೀಪ್ಡ್ ಇನ್ ಟು ಮೈ ಹಾರ್ಟ್, ನೋ ಫಿಯರ್. ನಾನು ವೆಯ್ಟ್ ಅಂತ ಹೇಳ್ಕೊಂಡು ನಾಟ್ ಹಿಯರ್ ಅಂತಂದೆ. ಯಾರಿಗೂ ಹಿಂಗೆ ಹೇಳಿದಾಗ ಫಾರೆಸ್ಟ್ ಆಫೀಸರು ಅವ್ರು ಹೇಳಿದ್ರು, ಯು ಕನ್ಫ್ಯೂಸ್ ಹಿಮ್ ಅಂತ. ಆ್ಯಕ್ಚುಲಿ ಹಿ ಫ್ರೋಸ್. Then he slowly lowered the gun and he said, you are sincere, you are noble, I spare your life today ಅಂತ ಹೇಳ್ಕೊಂಡು ಒಂದು ಬುಲೆಟ್ ತೆಗೆದು, ಗಿವ್ ಮನಿ ಇನ್ 5 days, ಇಫ್ ನಾಟ್ ಯು ಗೋ ಅಪ್ ಅಂತ ಹಿಂಗೆ ಹಾಕಿ ಬಡ ಅಂತ ಹೋದ. ಒಂದು ರಿಟೈರ್ಡ್ IAS ಆಫೀಸರ್ ಇದ್ದರು, ನನ್ನ ಕನ್ಸರ್ವೇಟರ್ ಆಫ್ ಫಾರೆಸ್ಟ್, ನನ್ನ ಚೀಫ್ ಅಕೌಂಟೆಂಟ್ ಇದ್ದರು, ACF ಇದ್ದರು, ರೇಂಜರ್ ಇದ್ದರು. ಅವರೆಲ್ಲ ಥರ ನಡುಗ್ತಿದ್ರು. ಸೊ ಆ IAS ಲೇಡಿ ಇದನ್ನೆಲ್ಲ ವರ್ಣನೆ ಮಾಡಿ ಇದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಬರೆದ್ರು. ನನಗೆ ಕೊಯಂಬತ್ತೂರಿನಲ್ಲಿ ಫಾರೆಸ್ಟ್, ಈಗ ಇಟ್ಸ್ ಅನ್ ಅಕಾಡೆಮಿ, ಅದರ ಮುಖ್ಯಸ್ಥನಾದ ಪದವಿ ಸಿಕ್ಕಿದ್ದು ನನಗೆ. 7.5 ವರ್ಷ ಅಲ್ಲಿ ನಾನು ಚೆನ್ನಾಗಿದ್ದೆ. ಸೊ ಸಹಾಯ ಹೇಗೆ ಬರ್ತದೆ ಅಂತಂದರೆ ಆ ರೀತಿಯಲ್ಲಿ ಬರ್ತದೆ. ಯಾವುದು ಕೊಂದು ಸತ್ಯ ಹೋಗ್ಬೇಕಿತ್ತು, ದೇವರು ಬದುಕಿಸ್ದ, ನನ್ನ ಗುರು ಅಂತ ನಾನು ಅಂದ್ಕೊತೀನಿ. ಸೊ ಹೆಂಡ್ತಿಗೆ ನನ್ನ ಸೇವೆ ಬೇಕಾಗಿತ್ತು, ನಂಗೆ ಬೆಂಗಳೂರಿನಲ್ಲಿ ಪೋಸ್ಟಿಂಗ್ ಕೊಟ್ಟರು, ಆಯ್ತಲ್ಲ. ಶಿ ನೆವರ್ ಬಿಲೀವ್ಡ್ ದಟ್ ಐ ಕೇರ್ ಫಾರ್ ಹರ್. ವಿ ಲವ್ ಫರ್ಗೆಟ್. ಶಿ ಡಿಂಟ್ ಇವನ್ ನೋ ದಟ್ ಐ ಕೇರ್ ಫಾರ್ ಹರ್. ಅವಳದ್ದು ಬರ್ಡೇ ಎಲ್ಲ ಮರ್ತೋಗ್ಬಿಟ್ರು ಕೂಡ ದೊಡ್ಡ ಗಲಾಟೆ ಮಾಡಿ. ನಮ್ಗೆ ಯಾರು ನಮ್ಮ ಹಳ್ಳಿ ಒಳಗೆ ಬರ್ಡೇ ಅಂತಂದರೆ ಅಂತ ನಗಾಡ್ತಾರೆ. ನನಗೆಲ್ಲ ಮರ್ತೋಗೋದು. ಯು ಡೋಂಟ್ ಕೇರ್ ಫಾರ್ ಮೀ, ಯು ಡೋಂಟ್ ಲವ್ ಮೀ ಅಂತ ಅವಳದ್ದು ಕಂಪ್ಲೇಂಟ್ ಇತ್ತು. ದೆನ್ ಶಿ ರಿಯಲೈಸ್ ದಟ್ ಐ ಡೂ ಕೇರ್ ಫಾರ್ ಹರ್ ಆ್ಯಂಡ್ ಶಿ ಟೋಲ್ಡ್ ಮೀ ದಟ್ ಆ ಗುರು ಹತ್ರ ಹೋಗ್ಬೇಡ ಅಂತಂದಿದ್ದವಳು, ಇಟ್ ಹ್ಯಾಸ್ ಡನ್ ಯು ಗುಡ್ ಅಂತ ಸಾಯೋಕ್ಕಿಂತ ಮುಂಚೆ ಅಷ್ಟು ಹೇಳಿ ಹೋದ್ಲು. ಎಕ್ಸಸೈಸೇ ಮಾಡ್ತಿರಲಿಲ್ಲ, ಬರೀ ಅವಳು ಸೇವೆ ಒಳಗೆ ಕಾಲ ಕಳೆದೆ. ಹಿಂಗಾದ್ರೆ ನನ್ನ ಕತೆ ಹೇಳಾಗುತ್ತೆ ಅಂತ ಅಂದ್ಕೊಂಡು ಎಕ್ಸಸೈಸ್ ಬೇಕಲ್ಲ. ವಾಕಿಂಗ್ ನಂಗೆ ಯಾವತ್ತೂ ಇಷ್ಟ ಇಲ್ಲ. ನನ್ನ ಶಾಲೆಗೆ ಹೊಸನಗರ, ನನ್ನ ಹಳ್ಳಿಯಿಂದ ಹೊಸನಗರಕ್ಕೆ 14 ಕಿಲೋಮೀಟ್ರ್ ಎವ್ರಿ ಡೇ, ಸಾಕಾಗೋಗಿದೆ. ಸೊ ವಿಗರಸ್ ಡಾನ್ಸ್ ಡ್ರಾಮಾ, ನಾನು ಯಕ್ಷಗಾನ ಕಲಿತೆ 9 ತಿಂಗಳು. 3 ತಿಂಗಳನ್ನೆಲ್ಲ ರಂಗ ಪ್ರವೇಶ ಮಾಡಿ, ಸರ್ ಇನ್ನೇನು ಕಲಿಸೋದೇನಿಲ್ಲ ಅಂತ, ಇಲ್ಲ ಕಳಿಸ್ಕೊಡು ಅಂತ 9 ತಿಂಗಳು. ನನ್ನ ಹೆಂಡ್ತಿ ಹೇಳ್ದು, ಅದೊಂದು ಮಾಡಬೇಡ ನೀನು ಅಂತ. ಏನು ರಂಗ ಪ್ರವೇಶ ಮಾಡಲ, ತಾಯಿ ದಿತ್ತ ಅದು ಇವತ್ತಿಗೂ ಬರುತ್ತೆ. ಯಾವುದು ಕಲ್ತಿದ್ದೀನಿ, ಏನು ಏಕತಾಲ, ತ್ವರಿತ ಎಲ್ಲ ಬರ್ತದೆ ಈಗ, ಆಯ್ತಲ್ಲ. ಬಟ್ ಐ ಡಿಂಟ್ ಯೂಸ್ ದ್ಯಾಟ್. ಸೊ ನನಗೆ ಆ ರೀತಿಯ ಹೆಲ್ಪ್ ಸಿಕ್ಕಿತು. ಆಮೇಲೆ ಪೋಸ್ಟಿಂಗ್ಸ್ ಎಲ್ಲ ನನ್ನ ಜೊತೆಗೆ 6 ಜನ, ನಾವು 6 ಜನ IFS ಆಫೀಸರು, ನಾನು ಮುಖ್ಯಸ್ಥ. ಸೊ ಅದು ಇಟ್ ಮೇಕ್ಸ್ ಎ ಹ್ಯೂಜ್ ಡಿಫ್ರೆನ್ಸ್. ಎಲ್ಲ ಚೆನ್ನಾಗಾಯಿತು. IWT ಅಷ್ಟು ಇದ್ದಾಗ ಆಫೀಸಿಗೆ ಹೋಗೋಕ್ಕೇನು ಆಸಕ್ತಿ ಇಲ್ಲ, ಬರಬೇಕು ಅಂತಿತ್ತು. ಖಾನಕ್ಕೆ 2016ನಲ್ಲಿ ಬಂದೆ. ಸೊ ಆಗ ನಾನು ಮತ್ತು ಸರ್ವಣನ್, ಇಲ್ಲಿ ನ್ಯಾಷನಲ್ ಹೈವೇನಲ್ಲಿ ಶ್ರೀನಿವಾಸ್ ಭಂಡಾರು, ಮೈಸೆಲ್ಫ್, ಜರ್ಮನ್ ಬಾಯ್. ಸೊ ಐ ವಾಸ್ ದೇರ್. ಹೊಸದಾಗಿ ರಿಟೈರ್ಮೆಂಟ್ ಹಣದಲ್ಲಿ ಒಂದು ಕಾರ್ ಕೊಂಡಿದ್ದೆ, ಹ್ಯುಂಡೈ. ಇಲ್ಲಿ ಡ್ರೈವ್ ಮಾಡ್ತಿದ್ದೆ. ಇಲ್ಲಿ ನೀರು ಸಿಗ್ತಿರ್ಲಿಲ್ಲ, ಯಾರೂ ಇಲ್ಲ, ಆಯ್ತಲ್ಲ. ಅಬ್ಸಲ್ಯೂಟ್ ಬ್ಯಾರನ್ ಲ್ಯಾಂಡ್, ಎಕ್ಸ್ಪೋಸ್ಡ್ ಲ್ಯಾಂಡ್, ಆಯ್ತಲ್ಲ. ಸಮ್ಮರ್ಸ್ನಲ್ಲಿ ನಾಟ್ ಇವನ್ ಎ ಬ್ಲೇಡ್ ಆಫ್ ಗ್ರಾಸ್. ಸೊ ಐ ಆಮ್ ನಿಯರ್ ಪಾಂಡ್ 1, 2, 3 ಅಂತ ಫೋನ್ ಮಾಡ್ಕೊತಿದ್ವಿ. ಇಲ್ಲಿಂದ 4 ಕಿಲೋಮೀಟ್ರ್ ದೂರ ಹೋಗಿ ಮದ್ದೂರಿನಲ್ಲಿ ಮೊದಲನೇ ಬಾರಿ ನಾನು ಪ್ಲಾಂಟೇಶನ್ ಮಾಡಿದೆ. ನಾನು DF ಆಗಿದ್ದು. ಐ ಯೂಸ್ ಟು ಬೋಸ್ಟ್. ಒಂದು ಕ್ಯಾಂಪ್ ಅಂತ ವರ್ಕ್ಶಾಪ್ ಇತ್ತು 1993ಲಿ. ಸಿಸಿಲ್ ಸಲ್ಡಾನಾ ಸಾಹೇಬರು, ಹಿ ರೋಟ್ ದಿ ಫ್ಲೋರಾ ಆಫ್ ಕೂರ್ಗ್, ದೊಡ್ಡ ಮಹಾತಜ್ಞ. ಅವರದ್ದು ನನ್ನ ಸಣ್ಣ ಗ್ರೂಪ್ನಲ್ಲಿ ಯಾವ್ಯಾವ ಸಸ್ಯ ಪ್ರಭೇದಗಳು ವಿನಾಶದ ಅಂಚಿನಲ್ಲಿದೆ ಅಂತ ನಾವು ಆ ವರ್ಕ್ಶಾಪಿಗೆ ನಾನು ಒಬ್ಬ ಇದ್ದೆ. ಸರಾಕ ಅಶೋಕ, ಸೀತಾ ಅಶೋಕ ಮತ್ತು ರಾಮಪತ್ರೆ, ಮಿರಿಸ್ಟಿಕಾ ಮಲಬಾರಿಕಾ ಎಂಡೇಂಜರ್ಡ್ ಆಗಿದೆ ಅಂತ ನಾವು ತೀರ್ಮಾನ ಮಾಡಿದಾಗ ಮಂಗಳೂರಿಗೆ ಹೋಗಿ 8,000 ಬೆಳೆದೆ. ಅಲ್ಲಿ ವರ್ಕ್ ಎಥಿಕ್ಸ್ ಈಸ್ ವಂಡರ್ಫುಲ್. ಇಟ್ಸ್ ಲೈಕ್ ಎ ಫಾರಿನ್ ಕಂಟ್ರಿ.
Western country. You give money on time, you say I want 100 plants, there will be 104. ಮಾನಿಟರೇ ಮಾಡೋ ಅಗತ್ಯ ಇಲ್ಲ. ಆ ಶಿಸ್ತು ಬೇರೆ ನಾನೆಲ್ಲೂ ನೋಡಿಲ್ಲ. ಯಾವುದು ಸೌತ್ ಕೆನಡಾದಲ್ಲಿ ಇರೋವಂಥದ್ದು. 8,000 ಬೆಳೆದಿರ್ತದೆ ಆಯ್ತಲ್ಲ. ನಾನು ರೆಸ್ಟ್ ಆಫ್ ಮೈ ಲೈಫ್ ನನ್ನ ಸ್ಯಾಲ್ರಿ ನಾನು ಗಳಿಸ್ಕೊಂಡಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಇತ್ತು. ಇಲ್ಲಿ ಬಂದಾಗ ಗೊತ್ತಾಯ್ತು ನಾ ಬೆಳೆದಿದ್ದಂತ ಇಲ್ಲ. 8 ಜನ ರೇಂಜ್ ಆಫೀಸರ್ ಇದ್ದರು, 2-3 ಜನ ACFs ಇದ್ದರು. ನಾನು ಅದು ಬೇಕು ಇದು ಬೇಕು ಅದು ಮಾಡಿ ಇದು ಮಾಡಿ ಅಂತಂದ್ರು ಕೂಡ ಅವ್ರಿಗೆ ಗೊತ್ತಿತ್ತು ಹೇಗೆ ಮಾಡೋದು ಅಂತ. ಬೀಜ ತಗೊಂಡು ಹಾಕಿ ಬೆಳೆಸೋದು ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿತ್ತು. ಬಟ್ ನಾ ಹೇಳೋದು ನಾ ಮಾಡಿದೆ ಅಂತ ಐಡಿಯಾ ಕೊಟ್ಟಿದ್ದಷ್ಟೇ. ಇಲ್ಲಿ ಬಂದಾಗ ನಾ ಮಾಡಿದೆ ಅನ್ನೋದು ಏನೋ ಗೊತ್ತಾಯಿತು. ಅರೇ ಪಿಟ್ಟು ತೆಗಿಯಕ್ಕೆ ಬರಲ್ಲ, ಏನೂ ಗೊತ್ತಿಲ್ಲ ಸ್ವಾಮಿ. ಕಲಿತೆ ಮತ್ತೆ ಬೆನ್ನು ಬಗ್ಗಿಸಿ ದಾರ ಹಿಡಿದು ಮಾಡಿ ಇಲ್ಲಿ ಮಾಡಿದೆ. ಸೊ ಒಂದು ಮ್ಯಾಂಗೋ ಆರ್ಚರ್ಡ್, ಟಿಶ್ಯೂ ಕಲ್ಚರ್, ಟೀಕ್ ಬೆಳೆಸಿದ್ದೀನಿ ಇಲ್ಲಿ. ಆಮೇಲೆ ಅಲ್ಲಿ ಮೊದಲನೇ ಬಾರಿ ನನಗೆ ಫಾರೆಸ್ಟ್ರಿ ಮಾಡೋದಂದ್ರೆ ಹೀಗೆ ಅಂತ ಗೊತ್ತಾಯಿತು. ನನ್ನ ಇಲ್ಲಿ ಮಾಡಿದೆ. ದಾಜಿ ವ್ಯತ್ಯಾಸ ಏನಂದರೆ ಯು ಡೂ ವಾಟ್ ಇಟ್ ಟೇಕ್ಸ್ ಟು ಡೂ ಅಂತ. ಎಷ್ಟು ಹಣ ಆಯಿತು ಅಂತ ಕೇಳಲ್ಲ. ಮೀಟ್ರ್ ಕ್ಯೂಬ್ ಪಿಟ್ ಮಾಡೋದು, ಹೊಸ ಹೊಸ ಟೆಕ್ನಿಕ್ಸನ್ನು ಯೂಸ್ ಮಾಡಿದ್ವಿ. ಯಾವುದಕ್ಕೂ ಏನು ಮಾಡು ಇಟ್ ಶುಡ್. ಒಂದು ಎಲೆ ಒಣಗಬಾರ್ದು ಅವರಿಗೆ ಆಯ್ತಲ್ಲ, ಮಾಡುವಂಥ ಪ್ರೋತ್ಸಾಹ ಎಲ್ಲಿ ಸಿಗುತ್ತೆ ಈ ರೀತಿದು. ತುಂಬ ಪ್ರೋತ್ಸಾಹ ಸಿಕ್ಕಿತು. ಆಮೇಲೆ ಅವರು ಕೂಡ ತುಂಬ ಆಸಕ್ತಿ, ತುಂಬಾ ಆಸಕ್ತಿ. ಒಂದು ದಿವಸ ನಾ ವಾಕಿಂಗ್ ಹೋಗ್ಬೇಕಾದ್ರೆ ಅಲೋಕ್ ಕುಮಾರ್ ಸಕ್ಸೇನಾ ಹೇಳಿದ್ರಂತೆ, ಇಫ್ ಐ ಹ್ಯಾವ್ ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಐ ವಿಲ್ ಸ್ಪೆಂಡ್ ಇಟ್ ಆಲ್ ಆನ್ ಪ್ಲಾಂಟ್ಸ್ ಅಂತ. ನನಗೆ ಒಂದು ದಿವಸ ಹೇಳಿದರು, ಬಿಲ್ಡಿಂಗ್ಸ್ ಡು ನಾಟ್ ಮೇಕ್ ಎ ಪ್ಲೇಸ್ ಬ್ಯೂಟಿಫುಲ್, ಪ್ಲಾಂಟ್ಸ್ ಡೂ ಅಂತ. ಆಮೇಲೆ ಗ್ರೋ ಆ್ಯಸ್ ಮೆನಿ ಪ್ಲಾಂಟ್ಸ್ ಆ್ಯಸ್ ಪಾಸಿಬಲ್, ಎಷ್ಟು ಸಾಧ್ಯವೋ ಅಷ್ಟು ಮರ ಗಿಡಗಳನ್ನು ಬೆಳೆಸುವಂಥ. ಯಾಕೆಂದರೆ ನಾವು ಧ್ಯಾನ ಮಾಡೋದು ಯಾತಕ್ಕೋಸ್ಕರ? ಮನಸ್ಸನ್ನು ವಿಕಸಿತಗೊಳಿಸುವುದಕ್ಕಾಗಿ ಅಲ್ವಾ. ಫಾರ್ ದಿ ಎಲಿವೇಶನ್ ಆಫ್ ಅವರ್ ಕಾನ್ಷಿಯಸ್ನೆಸ್ ವಿ ಮೆಡಿಟೇಟ್. ದಾಜಿ ಹೇಳ್ತಾರೆ, ಪ್ಲಾಂಟ್ಸ್ ಹೆಲ್ಪ್ ಅಸ್ ಇನ್ ಅವರ್ ಎಫರ್ಟ್ ಆಫ್ ಎಲಿವೇಟಿಂಗ್ ಅವರ್ ಕಾನ್ಷಿಯಸ್ನೆಸ್. ಅದು ಹೆಲ್ಪ್ ಪೂರಕವಾಗ್ತದೆ. ನಮ್ಮ ಪ್ರಾಣವನ್ನು ಮರಗಳು ನಮಗಿಂತ ಚೆನ್ನಾಗಿ ಇಟ್ಕೊತವೆ. ಆಮೇಲೆ ನಿಧಾನವಾಗಿ ರಿಲೀಸ್ ಬ್ಯಾಕ್ ಇನ್ ಟು ದಿ ಅಟ್ಮಾಸ್ಫಿಯರ್. ಸೊ ಗ್ರೋ ಅಂತ ಅವರು ತುಂಬ ಎಂಕರೇಜ್ಮೆಂಟ್. ಒಂದು ದಿವಸ ನಾನು ಕೇಳಿದೆ, ಸರ್ ನಾನು ಬೆಳೆದಿದ್ದು ನಿಮ್ಗೆ ಇಷ್ಟ ಆಗುತ್ತಾ? ಈ ಒಂದು ಯಾವ ಮರದ ಪಕ್ಕದಲ್ಲಿರಬೇಕು. ಈಗ ನನಗೇನಾದರೂ ಗೊತ್ತಿದೆ ಲೈಫ್ನಲ್ಲಿ ಅಂದರೆ ಇದು ಏನು, ಈ ಪ್ರತಿಯೊಂದು ಸಸ್ಯ ಪ್ರಭೇದ ಅದು ಅಗಲವಾಗಿ ಹರಡ್ತದ, ಎಷ್ಟು ಎತ್ತರ ಬೆಳೀತದೆ, ಎಷ್ಟು ನಿಧಾನವಾಗಿ ಬೆಳೀತದೆ, ಎಷ್ಟು ಬೇಗ ತ್ವರಿತವಾಗಿ ಬೆಳೀತದೆ ಹೇಳ್ತಲ್ಲ. ಯಾವುದು ಏನಾದರೂ ಬೆಳೆದ್ರೆ ನಾನು ಯಾವಾಗಲೂ ದೇಶೀಯ ಮರಗಿಡಗಳನ್ನೇ ಬಳಸಬೇಕು ಅಂತ. ಯಾಕೆ ಅಂತಂದರೆ ಗುಲ್ಮೊಹರ್ ಅನ್ನುವ ವೃಕ್ಷವನ್ನು ತಿಳಿಯದೇ ಇದ್ದ ಗುರುತಿಸಿದ್ದ ಒಬ್ಬ ವ್ಯಕ್ತಿಯೂ ಕಂಡಿಲ್ಲ. ನಾಟ್ ಎ ಗುಡ್ ಟಿಂಬರ್, ಅದೇನು ಒಳ್ಳೆ ಮರ ಅಲ್ಲ. ಟ್ಯಾಡ್ ಫ್ಯೂಲ್ ವುಡ್ ಏನು ಉರಿಸಿದ್ರೆ ಏನು ಭಾಳ ಹತ್ಕೊಂಡು ಉರಿಯಲ್ಲ. ಇಷ್ಟಿಷ್ಟು ಉದ್ದ ಹಣ್ಣು ಬಿಡುತ್ತೆ, ಮಂಗ ಕೂಡ ತಿನ್ನಲ್ಲ. ಅದರಲ್ಲಿ ಔಷಧೀಯ ಗುಣಗಳಿದ್ದರೆ ಮಡಗಾಸ್ಕರಿಗೆ ಹೋಗಿ ಕಲ್ತ್ಕೊಂಬರ್ಬೇಕು. 3 ಕಾಸಿನ ಗಿಡ, ನನ್ನ ಜಾಗ ಅಲ್ಲ, ನನ್ನ ಅಪ್ಪಂದಲ್ಲ ಅಂತಂದ್ರೆ ಗುಲ್ಮೊಹರ್ ಹಾಕ್ತೀರಿ. ಯಾವ ರೈತಾಪಿ ಮನುಷ್ಯನೂ ಹಾಕಿದ್ದಿಲ್ಲ, ಹೌದಲ್ಲ. ಸೊ ಅದು ಗುಲ್ಮೊಹರ್, ಜಕರಂದ. ಇಟ್ಸ್ ನಾಟ್ ಜಕರಂದ, ಇಟ್ಸ್ ಕಾಲ್ಡ್ ಹಕರಂದ ಅಂತ. ಪೆರೂನಲ್ಲಿ ದೊಡ್ಡ ಮರ, ಇಲ್ಲ ಹಿಂಗಾಗ್ತದೆ. ಅಲ್ಲಿ ಡೆಲ್ಲಿಗೆ ಹೋದರೆ ಆಫ್ರಿಕನ್ ಟುಲಿಪ್ ಟ್ರೀ, ಸಾವಿರಾರು. ಕಾರ್ ಇಟ್ಟರೆ ಆ ದೊಡ್ಡ ಪೆಂಡುಲಸ್ ಫ್ರೂಟ್, ಕಾರ್ ಮೇಲೆ ಬಿದ್ದರೆ ಡೆಂಟ್ ಆಗುತ್ತೆ ಆಯ್ತಲ್ಲ. ಮಂಗ ತಿನ್ನಲ್ಲ ಹಣ್ಣನ್ನು ಆಯ್ತಲ್ಲ. ಈ 3 ಕಾಸಿನ ಗಿಡಗಳನ್ನು ನಮ್ಮದು ಮೆಗಾ ಬಯೋಡೈವರ್ಸಿಟಿ ಕಂಟ್ರಿ, ಅದ್ಭುತವಾದ ದೇಶ. ಇಲ್ಲಿ ಇಲ್ದಿದ್ದಿದ್ದಿಲ್ಲ. ಗುಲ್ಮೊಹರ್ ಅಂತದ್ದೇ ಚಂದದ ಗಿಡ ಇಲ್ವಾ? ಬನ್ನಿ ನಮ್ಮ ಚಿತ್ರದುರ್ಗಕ್ಕೆ ಬನ್ನಿ. ಫರ್ಮಿಯಾನಾ ಕೊಲರೇಟಾ, ಇಂಡಿಯನ್ ಬಾನ್ಫೈರ್ ಟ್ರೀ. ಇಷ್ಟಿಷ್ಟು ದೊಡ್ಡ ಎಲೆ, ಶೀಘ್ರವಾಗಿ ಬೆಳೀತದೆ ಮರ. ಒಂದು ದಿವಸ ಇದ್ದಕ್ಕಿದ್ದಂಗೆ ಎಲೆ ಉದುರುತ್ತದೆ. ಈ ಮರವೇ ಬೆಂಕಿ ಇದೆಯೋ ಏನೋ ಅಂತ. ನಾನು ಪಲಾಶಲ್ಲ, ಇಟ್ಸ್ ಎ ಬಾನ್ಫೈರ್ ಟ್ರೀ ಆಫ್ ಇಂಡಿಯಾ. ಅದು ಫ್ಲೇಮ್ ಆಫ್ ದ ಫಾರೆಸ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಎಷ್ಟೋ ಜನ ಕೇಳ್ತಾರೆ, ಅದಲ್ಲ ರೀ, ಇದು ನೀವು ನೋಡಿಲ್ರಿ ಇಲ್ಲಿ ಬೆಳೆಸಿದ್ದೀವಿ ರೀ ಸರ. ಯಾವುದು ಕ್ಯಾಂಟೀನ್ ಎದುರುಗಡೆ
ಕಾರ್ ಪಾರ್ಕಿಂಗ್ನ ಹತ್ರ ಎಲ್ಲ ಬೆಳೆಸಿದ್ದೀವಿ. ಅಷ್ಟು ಚಂದದ ಮರಗಳಿದ್ದಾವೆ ಆಯ್ತಲ್ಲ. ಸೊ ಏನು ಕೊರತೆ ಇಲ್ಲ. ಬಣ್ಣ ನಾನು ದಾಜಿಗೆ ಮೋದಿಜಿ ಸೆಡ್ ನನ್ನ ಹಳ್ಳಿಯಲ್ಲಿ ಸ್ವಲ್ಪ ಲೇಕ್ ರಿಜಿವಿನೇಷನ್ ಇದು ಮಾಡೋದ್ರು ನನ್ನ ಕಳಿಸಿದ್ರು. ಒಂದು ವಿಷ್ಣುಪುರಿ ತಲಾಬ್ನ ಇದರಲ್ಲಿ ನಮ್ಮ ಅರವಿಂದ್ ಮಿಲ್ಸಿನ ದಣಿ ನಮ್ಮ ಹಾಗೆ ಪ್ರಶಿಕ್ಷಕ. ಆತ ಈ ಕಾನ್ಸೆಪ್ಟ್ ಕೊಟ್ಟರು. ಒಂದು ಕೆರೆ ಅದನ್ನು ರಿಜ್ಯುವಿನೇಟ್ ಮಾಡಿದ್ವಿ. ಆ ಟ್ಯಾಂಕ್ ಮಣ್ಣಲ್ಲಿ ಒಂದು ಪ್ರೈಡ್ ಆಫ್ ಇಂಡಿಯಾ ಹೊಳೆ ದಾಸವಾಳ, ಅದರ ಪಕ್ಕದಲ್ಲಿಯೇ ಬಸವನ ಪಾದ ಬಿಳೆ, ಅದರ ಪಕ್ಕದಲ್ಲಿ ಬೂರುಗ ಕೆಂಪು ಹೂ ಬಿಡೋಂಥದ್ದು ಬೃಹದ್ ವೃಕ್ಷ. ಎಲ್ಲ ರೈನ್ಬೋ ಕಲರ್ಸನ್ನು ಒಂದ್ರ ಪಕ್ಕ ನೆಟ್ಟು ಬಂದಿದ್ದೀನಿ. ಸತ್ತಿರೋದು ಅಷ್ಟ ಇಲ್ಲ ಅನ್ನೋ ಹಂಗಿದ್ದೀನಿ ಈಗ. ಖುಷಿ. ಆ ಅವಕಾಶಕ್ಕಾಗಿ ಅದೆಷ್ಟು 10-18 ವರ್ಷ. ಇದು ಸಹಜವಾಗದ ಒಂದು ದೊಡ್ಡ ವಿಚಾರ ಅಂತಂದರೆ, ನನ್ನ ಹೆಂಡ್ತಿ ಹೇಳಿದ್ಲು, ನೋಡು ನನ್ನ ಕೆಲಸ ಬಿಟ್ಟು ನಾನು ನಿಂದು ಬಂದಿದ್ದೀನಿ, ನಿನ್ನ ದುಡ್ಡೆಲ್ಲ ನಂದು. ಆ ಮುದುಕಂಗೆ ಹಂಗೆ ಹೇಳಬಾರ್ದಿತ್ತು ಆಕೆ, ದೇವ್ರು ಕ್ಷಮಿಸಲಿ. ಗುರುವಿಗೆ ₹1 ಕೊಡಬಾರ್ದು, ಆಣೆ ಕೊಡು, ಭಾಷೆ ಕೊಡು ಅಂತ. ನನಗೆ ಸತ್ಯ ಹೇಳೋದಕ್ಕೆ ಆಕೆನೇ ಕಲಿಸ್ಕೊಟ್ಟಿದ್ದು. ಈ ಸೌತ್ ಕೆನರದ್ದು ಸುಳ್ಳು ಮಾತಾಡೋದಿಲ್ಲ. ನನಗೆ ಹೇಳು ಸತ್ಯ, ನಾನು ಆಣೆ ಇಟ್ಟೆ, ದುಡ್ಡು ಕೊಡಲ್ಲ. 10-18 ವರ್ಷ ₹1 ಕೊಡೋಕ್ಕಾಗಲ್ಲ ನನಗೆ, ಕೊಡಲೂ ಇಲ್ಲ. ಯಾಕಂದರೆ ಭಾಷೆ ಕೊಟ್ಟಿದ್ದೆ. ನನಗೆ ದುಡ್ಡು ಕೊಡು ಅಂತ ಯಾರೂ ಕೇಳಲಿಲ್ಲ ಕೂಡ. ಇದು ತುಂಬ ಆ ರೀತಿಯಲ್ಲಿ ಮಹಾನ್ ಸಂಸ್ಥೆ, ಎಲ್ಲರಿಗೂ ತಿಳಿಬೇಕು, ಇಡೀ ಪ್ರಪಂಚಕ್ಕೆ ತಿಳಿಬೇಕು. ಬಡಿ ಆಸ್ಮಿ. ಆದರೆ ಅಷ್ಟು ವರ್ಷ ನಾನು ಹಂಬಲಿಸ್ತಿದ್ದೆ. ನನ್ನ ಏನೆಲ್ಲ ಕೊಟ್ಟಾನೆ, ಹೆಂಗೆ ಕೊಟ್ಟಿದ್ದ, ನನಗೆ ಕೇಳಿದ್ರೆ ಮಟ್ಟಿಗೆ ಹೇಳ್ತೀನಿ, ಇಲ್ಲದಿದ್ರೆ ಹೇಳಲ್ಲ. ಹೆಂಗೆ ಕೊಟ್ಟಾನೆ ಕೇಳ್ತೀರಿ? ನಾವು ಎಲ್ಲ ಕೊಟ್ಟಿರೋದು ನಮ್ಗೆ ಗೊತ್ತು. ಜೀವನನೇ ಹೆಂಗ್ ನಡೀತಾ ಅಂತ ಇಷ್ಟೊತ್ತು ನೀವು ಹೇಳಿದ್ರಿ. ಕೆರಿಯರ್ ಇರ್ಬೋದು, ಮನೆಯಲ್ಲಿ ಸಿಚುವೇಶನ್ಸ್ ಇರ್ಬೋದು, ಒಳಗೆ ಪ್ಲಸ್ ಹೃದಯ ಚಕ್ರದಿಂದ ಆತ್ಮಚಕ್ರ, ಅಗ್ನಿಚಕ್ರ, ಜಲಚಕ್ರ, ಇಲ್ಲಿ ಕರ್ಕೊಂಡೋಗಿದ್ದು ಗೊತ್ತಿಲ್ಲ ನನಗೆ, ಇಲ್ಲಿಯೂ ಕರ್ಕೊಂಡೋಗಿದ್ದು ಗೊತ್ತಿಲ್ಲ. 7ನೇ ಚಕ್ರ ಅದಷ್ಟೇ ಹೇಳ್ಬೋದು. ಆತನ ಕರುಣೆ ಆಯ್ತಲ್ಲ. ಆಧ್ಯಾತ್ಮಿಕವಾಗಿ ಇಷ್ಟೆಲ್ಲ ಕೊಟ್ಟಾಗ ಒಂದು ಬಯಕೆ, ವಾಟ್ ಡು ಯು ಗಿವ್ ಟು ದ ಗಿವರ್. ಆತಂಗೇನು ಬೇಕು, ಆತ ಚೆನ್ನಾಗಿದ್ದಾರೆ, ಅವರಿಗೇನು ಕೊಡ. ಆದರೆ ಹೀ ಹ್ಯಾಸ್ ಎ ಗೋಲ್, ಎ ಡ್ರೀಮ್ ಟು ಡೂ ಸಮ್ ಸರ್ವಿಸ್. ಅದಕ್ಕೆ ನಾನು ಭಾಗಿಯಾಗಬೇಕು ಅನ್ನೋ ಒಂದು 10-18 ವರ್ಷ ನಾನು ದುಃಖದಿಂದ ಬೇಡ್ಕೊಂಡಿದ್ದೆ. ಇಲ್ಲಿ ಬಂದಾಗ ಅವಕಾಶ ಸಿಕ್ಕಿತು. ನಾನು ಅದೆಷ್ಟೋ ವರ್ಷಗಳಿಂದ ಹಂಬಲ, ನನ್ನಿಂದ ಏನಾದರೂ ಆಗಬೇಕು ಅನ್ನೋ ಒಂದು ಹಂಬಲ. ಈಗ ಕಾನಲ್ಲಿ ಎಷ್ಟು ಸ್ಪೀಶೀಸ್ ಗಿಡಗಳಿದೆ? ಈ ನಂಬರ್ ನನ್ನ ತಲೆಯಲ್ಲಿ ಉಳಿಯಲ್ಲ ಒಂದು. ಆಮೇಲೆ ಈ ನಂಬರ್ ಡಸಂಟ್ ಡೂ ಜಸ್ಟಿಸ್. ಅದೆಷ್ಟು ಅಂತಂದರೆ ಅಲ್ಲಿ ಮತ್ತೊಂದು ರಿಸಾರ್ಟ್ ಇದೆ, ಅಲ್ಲಿ ಅದಕ್ಕೂ ಜಾಸ್ತಿ ಇದೆ ಅಂತಂತೀವಿ. ಅದಲ್ಲ, ಏನು ಬೆಳೆದಿದ್ದೀರಿ, ಯಾವ ಗುಣಗಳಿದ್ದ ಗಿಡಗಳನ್ನು ಬೆಳೆದಿದ್ದೀರಿ ಕೇಳಿದರೆ ಚಂದ. ನೆಕ್ಸ್ಟ್ ಕ್ವೆಶ್ಚನ್ ಡೆಫಿನೆಟ್ ಆಗೋದು. ಯಾಕೆಂದರೆ ನಾನು ಈಗ ಕೇಳಿದ್ದಕ್ಕೆ ಏನಕ್ಕೆ ಅಂತಂದರೆ, ಇದು ಒಂದು ಬರಡ ಭೂಮಿ ನಾವು ತೊಗೊಂಡಾಗ ಇದು ಮಾಡೋಕ್ಕೆ ಶುರು ಮಾಡಿದಾಗ, ಇವಾಗ ಅದೊಂಥರ ಪ್ಯಾರಡೈಸ್. ನಿನ್ನೆ ಸಹ ನಾವು ಇಂಟರ್ನ್ಯಾಷನಲ್ UN ಮೆಡಿಟೇಷನ್ ಡೇಗೆ ಹೋದಾಗ ಗೌರ್ಮೆಂಟ್ ಆಫ್ ತೆಲಂಗಾಣ ಇಂದ ಯಾರು ಅನೌನ್ಸ್ ಮಾಡ್ತಿದ್ರು, ಪ್ರೈಡ್ ಆಫ್ ತೆಲಂಗಾಣ ಕಾನಾ ಅಂತ ಅನೌನ್ಸ್ ಮಾಡ್ತಾಯಿದ್ರು. ಒಂದು ಬರಡ ಭೂಮಿನ ಪ್ರೈಡ್ ಆಫ್ ತೆಲಂಗಾಣ ಅಂತ ಗೌರ್ಮೆಂಟ್ ರೆಕಗ್ನೈಸ್ ಮಾಡಬೇಕಾದ್ರೆ ಎಷ್ಟು ಗಿಡಗಳು, ನೀವು ಹೇಳ್ದಂಗೆ ದಾಜಿ ವಿಷನ್ನು, ದ ಪ್ಲೇಸ್ ಇಸ್ ರೆಕಗ್ನೈಸ್ ಬೈ ಇಟ್ಸ್ ಟ್ರೀಸ್ ಅಂತ, ಆ ಮಟ್ಟಕ್ಕೆ ತೊಗೊಂಡೋಗ್ಬೇಕಾದ್ರೆ ಎಲ್ಲ ಥರ ಸುಮಾರು 100 ವೆರೈಟಿಗಳು ಗಿಡಗಳು ನಮಗೆ ಕಾಣುತ್ತೆ ಇಲ್ಲೋ ಹೊರಗಡೆ ಹೋದರೆ. ಸೊ ಬರಡು ಭೂಮಿಲಿ ಇಷ್ಟು ವೆರೈಟಿ ಬೆಳೆಸೋಕ್ಕೆ ಆಗುತ್ತಾ, ಹೇಗೆ ಬೆಳೆಸಿದಿರಿ ಅಂತ ಕ್ವಶನ್ಗೆ ಬರೋಕ್ಕೆ ನಾನು ಈ ಕ್ವಶನ್ ಕೇಳಿದೆ. ನಾನು ಅವರು ಇರಲಿಲ್ಲ ಇಲ್ಲಿ ಬಂದಾಗ, ಒಂದು ವರ್ಷ ಅವರು ನ್ಯೂಯಾರ್ಕ್ನಲ್ಲೇ ಇದ್ದರು. ನನಗೆ ಗೊತ್ತಿದ್ದ ಇಲ್ಲಿಯ ಸ್ಥಳೀಯ ವೃಕ್ಷಗಳು ಎಂಡಮಿಕ್ ಅಂತಂತಾರೆ, ಇಲ್ಲೇ ಇರೋದು ಬೇರೆ ಎಲ್ಲೂ ಇಲ್ಲ. ಇಲ್ಲಿ ಲಾರ್ಡ್ ಜೀಸಸ್, ಇನ್ಫೆಂಟ್ ಜೀಸಸ್ ಅಂತಂದರೆ ಗೋಲ್ಡ್, ಮಿರ್ ಆ್ಯಂಡ್ ಫ್ರಾಂಕಿನ್ಸೆನ್ಸ್ ಅಂದರೆ ಪರಿಮಳ ಕೊಡುವಂಥದ್ದು. ಆಯುರ್ವೇದದಲ್ಲಿ ತುಂಬ ಫೇಮಸ್ ಡ್ರಗ್ ಮಾಡ್ತಾರೆ ಅದರಿಂದ, ರೆಸಿನಿಂದ. ಅದನ್ನು ಬೆಳೀತಾ ಇಲ್ಲ ದೊಡ್ಡ ಮಟ್ಟದಲ್ಲಿ. ಸೊ ದರ್ ಆರ್ 2 ಸ್ಪೀಸೀಸ್ ಆಫ್ ಫ್ರಾಂಕಿನ್ಸೆನ್ಸ್, ಬಾಸ್ವೆಲಿಯಾ ಸೆಲೇಟಾ, ಬಾಸ್ವೆಲಿಯಾ ಓವೆಲಿಫೋಲಿಯೇಟಾ. ಓವೆಲಿಫೋಲಿಯೇಟಾ ನ್ಯಾರೋ ಎಂಡೆಮಿಕ್, ಒಂದು ಸಣ್ಣ ಕ್ಷೇತ್ರದಲ್ಲಿ ಮಟ್ಟಿಗಿದೆ ಆಂಧ್ರ ಪ್ರದೇಶ, ಬೇರೆ ಎಲ್ಲೂ ಇಲ್ಲ. ಅಂಥ ಗಿಡಗಳು ಇಲ್ಲೊಂದು ಕಲ್ಲರಳಿ ಅಂತ, ಅದು ಇಲ್ಲಿ ಮಟ್ಟಿಗೆ ನ್ಯಾರೋ ಎಂಡೆಮಿಕ್.
ಡೆಕ್ಕನ್ ಪ್ಲೇಟೋದಲ್ಲಿ ಮಟ್ಟಿಗಿರುವಂತಹ ಒಂದು ಫಿಗ್ ಟ್ರೀ, ಒಂದು ಅರಳಿ ಮರದ ಹತ್ತಿರದ್ದು ಫೈಕಸ್ ಅನ್ನೋಟಿಯಾನ ಅಂಥದ್ದು ಬೆಳೆಸಿ ಅಂಥದ್ದೆಲ್ಲ ಬೆಳೆಸ್ತಾ ಇದ್ದೆ. ಎಲ್ಲ ಹಾರ್ಡಿ ಪ್ಲ್ಯಾಂಟ್ಸು, ಜಾಸ್ತಿ ಪ್ಯಾಂಪರಿಂಗ್ ಕೂಡ ಬೇಡ. ಇಲ್ಲಿ ಬಂದಾಗ ದಾಜಿ ನನಗೊಂದು ದಿವಸ ಕರೆದು ಇಲ್ಲಿ ಒಂದು ಮಳೆ ಕಾಡು ಮಾಡಬೇಕಲ್ಲ ಅಂತಂದರು. ನಾನು ಹೊಸನಗರ ಮಲೆನಾಡು ಪ್ರದೇಶದಿಂದ ಬಂದವನು, 30 ವರ್ಷ IFSಸು. ಸೊ ತುರಂತ ಹೇಳಿದೆ, ಇಲ್ಲಿ 1300 ಅಡಿ ಡೀಪ್ ಹೋದರೆ ನೀರು ಸಿಗೋದು, 1300 ಅಡಿ ನೀರಿಲ್ಲ. ಆಮೇಲೆ ಗಾಳಿ, ಡ್ರೈ ವಿಂಡ್ ಯೂಸ್ ಟು ಸ್ವೀಪ್ ಥ್ರೂ ದಿಸ್ ಕ್ಯಾಂಪಸ್. ಏನು ಹಾಕಿದ್ರು ಅದು ಒಣಗಿ ಹೋಗ್ಬಿಡೋದು. ಆಮೇಲೆ ಇಲ್ಲಿ ಮಳೆ ಕಾಡು ಆಗಲ್ಲ ಸರ್ ಅಂತಂದೆ. ಮತ್ತೊಂದು 4 ದಿವಸದ ಮೇಲೆ ಮತ್ತೆ ಒಂದು ಅಮೆಝಾನ್ ಫಾರೆಸ್ಟ್ ಮಾಡಬೇಕಲ್ಲ ಇಲ್ಲಿ ಅಂತಂದರು. ನಾನು ಹೇಳಿದೆ, ಸರ್ ಅಮೆಝಾನ್ ಫಾರೆಸ್ಟ್ ಮಾಡೋಕ್ಕಾಗಲ್ಲ, ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟಿಂದ ದೊಡ್ಡ ದೊಡ್ಡ ಮರಗಳನ್ನು ಹಾಕ್ಬೋದು, ಸ್ವಲ್ಪ ಪಥಜಡ್ ಎಲೆ ಉದುರ್ತದೆ, ಸ್ವಲ್ಪ ಕಾಲ, 1 ತಿಂಗಳು ಅಷ್ಟೇ, ಬಟ್ ಅದರ್ವೈಸ್ ಆಸ್ ಗುಡ್ ಅಂತಂದೆ. ಏನೂ ಮಾತಾಡಲ್ಲ. ಮತ್ತೆ ಕರೆದು ಇಲ್ಲೊಂದು ಮಳೆ ಕಾಡು ಮಾಡಬೇಕಲ್ಲ ಅಂತಂದರು. ಪರಶುರಾಮನ ಜ್ಞಾಪಕ ಆಯಿತು. ಅವರು ದಾಜಿ ತಾನು ಗುರು ಅಂತ ಹೇಳ್ಕೊಳ್ಳಲ್ಲ, ಬಟ್ ಅವ್ರು ನನಗೇನು ಅಂತ ನಂಗೆ ಗೊತ್ತಿದೆ ಅಲ್ಲ. 3 ಸರಿ ಕೇಳ್ತಾರೆ. ಅವ್ರು ಕೇಳಿದಾಗ ಅದೆಷ್ಟು ಒಂಥರ, ಯು ಕಾಂಟ್ ಸೇ ನೋ ಟು ಸಚ್ ಎ ಪರ್ಸನ್ ಆ್ಯಂಡ್ ಹೀ ಡಸಂಟ್ ಆಸ್ಕ್ ಎಟ್ ಆಲ್ ಜನರಲಿ. ನನಗೆ ಕೇಳ್ತಾ ಇದ್ದಾರೆ ಅಂತಂದಾಗ ಏನು ಮಾಡೋದು, ಸತ್ತರ ಪರವಾಗಿಲ್ಲ ಅಂತ ಹೇಳ್ಕೊಂಡು ಟ್ರಕ್ ಲೋಡ್ಸ್ ಆಫ್ ನನ್ನ ಶಿಷ್ಯರೆಲ್ಲ ಒಳ್ಳೊಳ್ಳೆ ಪೊಸಿಷನಲ್ಲಿದ್ದರು. ಅಂಡಮಾನ್ ನಿಕೋಬಾರ್ ಗ್ರೂಪ್ ಆಫ್ ಐಲ್ಯಾಂಡ್ಸ್, ವೆಸ್ಟರ್ನ್ ಘಾಟ್ಸ್, ಪೂರ್ವ ಘಟ್ಟ, ಪಶ್ಚಿಮ ಘಟ್ಟ, ಆಮೇಲೆ ಹಿಮಾಲಯದಿಂದ ಈಸ್ಟರ್ನ್ ಹಿಮಾಲಯಸೇ ಸೆಂಟರ್ ಆಫ್ ಆರಿಜಿನ್ ಆಫ್ ಸ್ಪೀಸೀಸ್. ಅದು ಬಹಳ ಜೀವ ವೈವಿಧ್ಯತೆ ಹೆಸರಾದ ಜಾಗ. ಮಣಿಪುರ್, ನಾಗಾಲ್ಯಾಂಡ್, ತ್ರಿಪುರ ಎಲ್ಲ, ಸಿಕ್ಕಿಂ, ಅಲ್ಲಿಂದೆಲ್ಲ ಎವರ್ಗ್ರೀನ್ ಪ್ಲಾಂಟ್ಸನ್ನೆಲ್ಲ ತರಿಸ್ದೆ. ಸೊ ಆಗಲ್ಲ ಸರ್ ಅಂತಂದೆ. ಪರಶುರಾಮ ಗುರು ಹೇಳ್ದೆ ಅಂತ ಹೇಳ್ಕೊಂಡು ಅಮ್ಮನ ತಲೆನೇ ಶಿರಶ್ಛೇದ ಮಾಡ್ದವನು. ಇವ್ರು ಏನು ಒಂದಿಷ್ಟು ಸಾಯ್ತವೆ ಒಂದಿಷ್ಟು ಅಂತ, ಸತ್ರು ಸಾಯ್ಲಿ ಅಂತ ಟ್ರಕ್ ಲೋಡ್ಸ್ ಆಫ್ ಪ್ಲಾಂಟ್ಸ್. ಜೂನ್ 5ಕ್ಕೆ ನಾವು, ಅದು ಯಾರು ಹೇಳಿದ್ರು ಗೊತ್ತಿಲ್ಲ ನನಗೆ, ಒಳ್ಳೆ ಎನ್ವಿರಾನ್ಮೆಂಟ್ ಡೇ. ಇಲ್ಲಿ ಸುಡು ಬಿಸಿಲು ಹೈದ್ರಾಬಾದ್ನಲ್ಲಿ ಆ ವರ್ಷ ಆಯ್ತಲ್ಲ, ಒಂದು ಬ್ಲೇಡ್ ಆಫ್ ಗ್ರಾಸ್ ಇಲ್ಲ, ಎಲ್ಲ ಮಳೆ ಕಾಡು ಅಂತಂದರೆ 100 ಅಡಿ ಕೆನಪಿ, 150 ಅಡಿ ಎತ್ತರ ಬೆಳೆಯುವಂಥ ಮರಗಳು, 180 ಅಡಿ 18 ಸ್ಟೋರಿ ಬಿಲ್ಡಿಂಗ್ ಟಾಲ್. ಅವೇನು ಮಾಡ್ತವೆ, ಹೀಗೆ ರೆಂಬೆ ಕೊಂಬೆಗಳನ್ನು ಹಿಂಗೆ ಹಾಕ್ಬಿಟ್ರೆ less than 1% of sunlight reaches the ground floor. Okay, most of the plants are not, in their lifetime, do not see direct sunlight. ಅಂತಹ ಒಂದು ಕೋಮಲವಾದ ಸಸ್ಯಗಳನ್ನು ಸಾವಿರಾರು ತರಿಸಿದೆ, ಟ್ರಕ್ ಲೋಡ್ಸ್, ನೆಟ್ಟೆ. ಹೋಯ್ತು. ಬಟ್ ಅವ್ರದ್ದು ಮಾತನ್ನು ಪಾಲಿಸ್ಬೇಕು ಅಂತ. ಅವ್ರು ಜೋರು ಬಿಸಿಲಿತ್ತು, ನೆಟ್ಟಾಗ ಧೋ ಅಂತ ಮಳೆ ಹೊಡಿತು. ಆಮೇಲೆ ಒಂದು 3 ದಿವಸದಿಂದ ಮತ್ತೆ ಮಳೆ ಹೊಡಿತು. ಮತ್ತೊಂದು ವಾರದಲ್ಲಿ ಮಳೆ ಆಯಿತು. ಬದುಕಿದು, ಎಲ್ಲವೂ ಬದುಕಿದು ಆಯ್ತಲ್ಲ. ಆಮೇಲೆ ಒಂದಾದ ಮೇಲೆ ಒಂದು, ಈ ವಾಟ್ ದ ಯಂಗ್ಸ್ಟರ್ಸ್ ಕಾಲ್ ಹ್ಯಾಕ್ಸ್, ಹೇಗೆ ಇಷ್ಟು ಕೋಮಲವಾದ ಸಸ್ಯಗಳನ್ನು ಕಾಡು ಮಾಡೋದು ಹೇಗೆ ಅಂತ ಹೇಳಿ ಇಲ್ಲಿ ತಂದ ಮೇಲೆ ಕಲ್ತ್ವಿ. ಮೋಸ್ಟ್ ಆಫ್ ದ ಇನ್ಪುಟ್ ಕೇಮ್ ಫ್ರಮ್ ದಾಜಿ. ಇದು ಗಟ್ಟಿಯಾದ ಮಣ್ಣೇ ಅಲ್ಲ, ಅದು ಕಲ್ಲಿದ್ದಂಗೆ, ಒಂದು 6 ಇಂಚು ಅಗೆಯೋಕ್ಕಾಗಲ್ಲ ಮ್ಯಾನ್ಯುವಲಿ. ಆದರೆ ಅಟ್ ದ ಸೇಮ್ ಟೈಮ್ ಪೋರಸ್. ಇವತ್ತು ಮಳೆ ಆದರೆ ನಾಳೆ ಅದರ ಕುರುಹು ಕೂಡ ಇಲ್ದಿದ್ದ ಹಾಗೆ ಹೋಗ್ಬಿಡುತ್ತೆ ಪಾತಾಳಕ್ಕೆ. ಸೊ ದಾಜಿ ಕೇಮ್ ವಿತ್ ದ ಫಸ್ಟ್ ಸೊಲ್ಯೂಷನ್. 3 ಮೀಟ್ರ್ ಕ್ಯೂಬ್ ಪಿಟ್ನಲ್ಲಿ 6 ಇಂಚು ಕಪ್ಪು ಮಣ್ಣು ಹಾಕಿದ್ದು ಆಯಿತಾ. ಕೆರೆ ಮಣ್ಣು, ಕಪ್ಪು ಮಣ್ಣು ಅಂತೀವಲ್ಲ, ಬ್ಲ್ಯಾಕ್ ಕಾಟನ್ ಸಾಯಿಲ್, ಅದು ಮಾಯಿಶ್ಚರು ಮತ್ತು ನ್ಯೂಟ್ರಿಯೆಂಟ್ಸನ್ನು ಹೋಲ್ಡ್ ಮಾಡುತ್ತೆ. ಆಮೇಲೆ ಒಂದು ಫ್ರೆಂಚ್ ಟೆಕ್ನಾಲಜಿ ಪಾಲಿಟರ್ ಅಂತ, ಅದನ್ನು ಯೂಸ್ ಮಾಡಿದ್ವಿ. ಈಗ ನಾವು ವಿ ಹ್ಯಾವ್ ಹಿಸ್ ಮ್ಯಾಕ್ಸಿಮಮ್ ಎಂಫಸಿಸ್ ಆನ್ ಬಯೋಚಾರ್. ಆಕ್ಟಿವೇಟೆಡ್ ಬಯೋಚಾರ್ is the key for our success. ಆಮೇಲೆ ಪ್ಯಾಂಪರ್ ದಿ ಪ್ಲಾಂಟ್ಸ್, ಡ್ರಿಪ್ಸ್, ಫಾಗರ್ಸ್, ರೈನ್ ಗನ್ಸ್. ಇದು ಬಟ್ ಯಾರೋ ಒಬ್ಬ ಮಹಾನುಭಾವ ಭಾಳ ಒಳ್ಳೆ ಕೆಲಸ ಮಾಡಿದ ಡೆಲ್ಲಿಲಿ, ಒಬ್ಬ ಭಾಳ ಪ್ರಖ್ಯಾತ ಆತ. ನನ್ನ ಕೆಲಸ ಕೇಳಿ ಆ ಮಳೆ ಕಾಡುಗಳನ್ನೆಲ್ಲ ವೃಕ್ಷಗಳನ್ನೆಲ್ಲ ತಂದು ಕೊಲ್ತಾನವ, ಅದೇನು ಸ್ಪ್ರೆಡ್ ಆಗ್ತದ, ರೀಜನರೇಷನ್ ಆಗುತ್ತಾ ಅಂತ. ನನ್ನ ಜೂನಿಯರು
BV ಉಮಾದೇವಿ ಅಂತ ಅಡಿಷನಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಇಂಡಿಯಾ ರಿಟೈರ್ ಆಗಿದ್ದಾರೆ ಅವರು. ಆಕೆ ಹೇಳಿದರು ಹೀಗೆ ನನ್ನ ಗುರುಗಳು ಹೇಳ್ತಾರೆ ಅಂತ. ಆಕೆಗೆ ದೇವರ ಸಮಾನ ಆ ಗುರು ಅಂದರೆ ಬೊಟಾನಿಸ್ಟ್, ಗ್ರೇಟ್ ಫೆಲೋ. ನಾನು ಆಕೆ ಕರ್ಕೊಂಡೋಗಿ ತೋರಿಸ್ದೆ, ನೋಡು ಆಗ್ತಾಯಿದೆ, ರೀಜನರೇಷನ್ ಆಗ್ತಾಯಿದೆ. ಆ ಬೀಜಗಳಿಂದ ಈಗಾಗಲೇ ಹೂವು ಹಣ್ಣು ಫಲಗಳನ್ನು ಕೊಡ್ತಾ ಇದ್ದಾವೆ. ಅದನ್ನೆಲ್ಲ ತಗೊಂಡು ನಾವು ಸಾವಿರ ಗಿಡಗಳನ್ನು ಮಾಡ್ತಾಯಿದ್ದೀವಿ. ಮೆನಿ ಸ್ಪೀಸೀಸ್ ಲೈಕ್ ಸರಕ ಅಶೋಕ ನಾವು ಬೀಜ ಸಂಗ್ರಹಿಸ್ತೀವಿ. ಓರೋಸೈಲಾನ್ ಇಂಡಿಕಮ್ ಅಂತ ಏನಂತಾರೆ, ಶೌನಕ ಅಂತಾರೆ, ಅದು ಒನ್ ಆಫ್ ದ ದಶಮೂಲ ಪ್ಲಾಂಟ್ಸ್. 14,000 ಗಿಡ ಮಾಡಿದ್ದೀವಿ ಇಲ್ಲಿಂದಲೇ ಬೀಜ ತಗೊಂಡು ನಾವು ನೆಟ್ ಗಿಡಗಳಿಂದ. ಹಾಗೆ ಮತ್ತೊಂದು ಆಯುರ್ವೇದದಲ್ಲಿ ತುಂಬ ಅದೇ ಪ್ರಸಿದ್ಧವಾದ ಒಂದು ಮರ, ಭಾಳ ವೇಗವಾಗಿ ಬೆಳೀತದೆ, ಅಮೂರ ರೋಹಿತಕ ಅಂತ. ಅದರದ್ದು ಬೀಜ ತಗೊಂಡು ಸಾವಿರಾರು ನಾವು ಮಾಡ್ತಾಯಿದ್ದೀವಿ. ಸೊ ಇಟ್ ಈಸ್ ನಾಟ್, ರೈನ್ ಫಾರೆಸ್ಟ್ ಮೇ ನಾಟ್ ಸ್ಪ್ರೆಡ್ ಬಿಕಾಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್, ಇಟ್ಸ್ ಅ ವೆರಿ ಹಾರ್ಶ್ ಲ್ಯಾಂಡ್, ಬಟ್ ಇಟ್ ಕ್ಯಾನ್ ರಿಪ್ರೊಡ್ಯೂಸ್ and we can make best use of the flowers and So this brings to my next question. Heartfulness Tree Conservation Center ಅದು ಹೇಗೆ ಶುರುವಾಯಿತು, ಅದ್ರ ಉದ್ದೇಶ ಏನು? ನಾನು ದಾಜಿಗೆ ನಾನು ಕ್ಯಾಂಪ್ ವರ್ಕ್ಶಾಪ್ ಅಂತ ಹೇಳಿದೆ. ಅದು ಎಷ್ಟು ವರ್ಕ್ಶಾಪ್ ಆಗುತ್ತೆ? ಟ್ಯಾಕ್ಸಾನಮಿಸ್ಟ್ ಎಷ್ಟು ಜನ ಇದ್ದಾರೆ ಪರಿಚಯ ಮಾಡೋದಕ್ಕೆ? ಮೆಗಾ ಬಯೋಡೈವರ್ಸಿಟಿ ಆಫ್ ಇಂಡಿಯಾ, ಪ್ಲಾಂಟ್ಸ್ ಆರ್ ಡೈಯಿಂಗ್ ಅವೇ ಲೈಕ್ ಎನಿಥಿಂಗ್. ಟೈಗರ್, ಹುಲಿಯ ಸಂತತಿ ಕಮ್ಮಿ ಆದರೂ ಕೂಡಲೇ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಆನೆ ಸಂತತಿ ಕ್ಷೀಣವಾದರೆ ಗೊತ್ತಾಗುತ್ತೆ ಎಲ್ರಿಗೂ. ಒಂದು ಯಾವುದೋ ಮರ ನಮ್ಮ ಪಶ್ಚಿಮ ಘಟ್ಟದಲ್ಲಿ ನಶಿಸಿ ಹೋದರೆ ಗೊತ್ತೇ ಆಗೋದಿಲ್ಲ. ಒಬ್ಬರು ಒಂದು 200-300 ಜನ ಬಂದಿದ್ದರು ಯಾವುದೋ ಒಂದು IT ಕಂಪ್ನಿಯಿಂದ. ಅವ್ರಿಗೆ ಹೇಳಿದೆ, ನಿಮ್ಗೆ ಇವೆಲ್ಲ ಗೊತ್ತಿರುತ್ತೆ, 5 ಕ್ರಿಟಿಕಲಿ ಎಂಡೇಂಜರ್ಡ್ ಪ್ಲಾಂಟ್ಸ್ ಹೆಸರು ಹೇಳ್ತೀರಾ ಕೇಳಿದೆ. ಒಂದು ಕೈ ಹೊರಗೆ ಬರಲ್ಲ. ಅದು ಬಿಡಿ, 15 ಮರಗಳ ಹೆಸರು ಗೊತ್ತಾ ನಿಮಗೆ ಕೇಳಿದೆ. ನಿಮ್ಗೆ ಗೊತ್ತಿಲ್ಲ, ನಂಗೆ ಗೊತ್ತುಂಟು ಅಂತಂದೆ. ಇಲ್ಲೊಂದು ಮ್ಯಾನೇಜ್ ಅಂತ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಷನ್, ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿ ಒಂದು 20 ದೇಶಗಳಿಂದ ಬಂದಿದ್ದರು ಜನ. ನನ್ನನ್ನು ಭಾಷಣಕ್ಕೆ ಕರೆದಿದ್ರು. ನಾ ಹೇಳಿದೆ, 15 ಮರ ನಿಮಗೆ ಪರಿಚಯ ಇಲ್ಲ ಅಂತ. ಅಗ್ರಿಕಲ್ಚರ್ ಆಫೀಸರ್ ಕೆನಾಟ್ ರೆಕಗ್ನೈಸ್. ದಿಸ್ ಈಸ್ ಹೌ ಅವರ್ ಎಜುಕೇಷನ್ ಸಿಸ್ಟಮ್ ಈಸ್. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ, ಬಟ್ ಐ ಡಿಂಟ್ ನೋ, ಐ ಲರ್ನ್ಡ್. ಯು ಮೇ ನಾಟ್ ನೋ, ನಿತಿನ್. I don't know. ಇನ್ಕ್ಲೂಡಿಂಗ್ ಎ ಬನಾನಾ ವಿಚ್ ಇಸ್ ನಾಟ್ ಎ ಟ್ರೂ ಟ್ರೀ. 14 ಪರಿಚಯ ಇಲ್ಲ ನಿಮಗೆ. ಮಾವು ಅಂದ್ರೆ ಗೋವಾ ಅಂತ, ಯಾವುದು ಸೀಬೆಹಣ್ಣು ಅಂತೇಳಿ. ಸೀಬೆಹಣ್ಣು ಇಂಡಿಯಾದಲ್ಲ ಅಂತೀನಿ, ಮೆಕ್ಸಿಕಾದಿಂದ ಬಂತಿದ್ದು. ಆಮೇಲೆ ಚಿಕ್ಕು, ಅದು ಅಲ್ಲ, ಇಂಡಿಯಾದಲ್ಲ ಅಂತೀನಿ. ಮತ್ತು ಗೇರು, ಅದು ಅಲ್ಲ. ಮತ್ತೇನು ಹೇಳ್ತೀರಿ? ಯಾವುದು ಇಂಡಿಯಾ ಆಲ ಅರಳಿ ಗೊತ್ತಿರುತ್ತೆ, ಮಾವು ಗೊತ್ತಿರುತ್ತೆ, ಮತ್ತು ಬೇವು ಯೋಚನೆ ಮಾಡಬೇಕು. ಈಗ ಮಾತಾಡ್ತಾ ಬರ್ಬೇಕಾದ್ರೆ ಅದು ಐಡನೂ ಬರ್ತಾ ಇಲ್ಲ. ಹೊಂಗೆ ಪರಿಚಯ ಇದೆಯಾ? ಹೊಂಗೆ ಎಲ್ಲ ಚೆನ್ನಾಗಿ ಪರಿಚಯ ಇದೆ. ನಾವು ಸ್ವಲ್ಪ ಹಳ್ಳಿ ಕಡೆ ನೋಡಿದ್ದೀವಿ, ಅಷ್ಟು ಕೆಡದಾಗಿಲ್ಲ. ಅಲ್ಲಿ ಯೋಚನೆ, ಈ ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಒಂದು 10 ಕೊಡ್ತಿದ್ದೆ, 15 ಇಲ್ದಿದ್ರೆ 10 ಕೊಡ್ತಿದ್ದೆ. ಬಟ್ ಅದ್ರ ಕೂತ್ಕೊಂಡು ಯೋಚನೆ ಮಾಡ್ಬೇಕು, ನಿಮ್ಗಳ ಥರ ಪಟ್ ಬರಲ್ಲ ನಮಗೆ. ಸೊ ಹಾಗೆ ತುಂಬ ನಶಿಸಿ ಹೋಗ್ತಾ ಇದೆ. ಅಲ್ಲೊಂದು ಕೇರಳದ್ದು ಸೈಸಿಜಿಯಮ್ ಟ್ರಾಬೆಂಕೋರಿಕಮ್ ಅಂತ ಈ ಪ್ರಭೇದಗಳಿದ್ದಾವೆ. ನಾವು ವೆರೈಟಿ ಅಂತೀವಿ, ವೆರೈಟಿಗೂ ಪ್ರಭೇದಕ್ಕೂ ವ್ಯತ್ಯಾಸ ಇದೆ ಆಯ್ತಲ್ಲ. ವೆರೈಟಿ ಅಂದರೆ ಸೇಮ್ ಸ್ಪೀಸಿ, ಡಿಫ್ರೆಂಟ್ ವೆರೈಟಿ, ಓಕೆ, ಜೆನೆಟಿಕ್ ಲೆವೆಲ್ ಡಿಫ್ರೆನ್ಸಸ್. ನಾನು ಪ್ರಭೇದ ಅಂತಂದರೆ ಈಗ ಮಂಗ ಮತ್ತು ಮನುಷ್ಯ, ಅಥವಾ ಕತ್ತೆ ಮತ್ತು ಕುದುರೆ, 2 ಬೇರೆ ಬೇರೆ ಪ್ರಭೇದಗಳು. ಅವು ಮಿಲನವಾಗಿ ಇದು ಮ್ಯೂಲ್ ಅಂತಿದ್ರೆ ಇಟ್ ಕೆ ನಾಟ್ ರೀಪ್ರೊಡ್ಯೂಸ್ ಅಗೇನ್. ಪ್ರಭೇದಗಳನ್ನು ಬೇರೆ, ಡಿಸ್ಟಿಂಕ್ಟ್. ಕೇರಳದಲ್ಲಿ ಸೈಸಿಸಿಯಮ್ ಅಂದರೆ ಒಂದು ಇದು ನೇರಳೆ ಹಣ್ಣು, ಅದು ಕೇರಳ, ಮತ್ತು ಒಂದು ಕಡೆ ಕರ್ನಾಟಕದಲ್ಲಿದೆ, ಬೇರೆ ಎಲ್ಲೂ ಇಲ್ಲ. 100ಕ್ಕೂ ಕಡಿಮೆ ಮರಗಳು. ಅದೇ ನೇರಳೆ ಬೇರೆ ಪ್ರಭೇದ, ಇದು ತಮಿಳ್ನಾಡಿಗೆ ಹೋದರೆ ಸೈಸಿಸಿಯಮ್ ಸಿಂಗಂಪಟ್ಟಿಯಾನಮ್ ಅಂತ, ಬೇರೆ ಎಲ್ಲೂ ಇಲ್ಲ. ಅಲ್ಲೇ ಕಲಕಾಡು, ಮುಂಡಂದೊರೈ, ಅಲ್ಲಿ ಮಟ್ಟಿಗೆ ಸೀಮಿತವಾಗಿದೆ. ಸೈಸಿಸಿಯಮ್ ಪಾಲ್ಗಾಟೆನ್ಸಿಸ್ ನ್ಯಾರೋ ಎಂಡಮಿಕ್, ಒಂದು ಸಣ್ಣ ಸೀಮಿತ ಪ್ರದೇಶದಲ್ಲಿ ಮಟ್ಟಿಗೆ ಕಾಣ್ಬೋದು. ಕರ್ನಾಟಕಕ್ಕೆ ಬಂದರೆ ಸೈಸಿಸಿಯಮ್ ಕೆನರೆನ್ಸ್ ಅಂತ, ಜೋಗ್ ಫಾಲ್ಸ್ ಹತ್ರ, ಬೇರೆ ಎಲ್ಲೂ ಇಲ್ಲ. ಆಂಧ್ರ ಪ್ರದೇಶಕ್ಕೆ ಬಂದರೆ ಜಾಮೂನು, ಅದು ತಿಂದಿದ್ದೀನಿ ಹಣ್ಣು, ರುಚಿ ಇಲ್ಲ, ಸಿಹಿ ಇಲ್ಲ, ಬೆಳ್ಳಗಿರ್ತದೆ ಹಣ್ಣು, ಬಟ್ ಜಾಮೂನು, ಅದು ಸೈಸಿಸಿಯಮ್ ಆಲ್ಟರ್ನಿಫೋಲಿಯಮ್. ಅದು ಎಷ್ಟಿದೆ ರೀ ಸಸ್ಯ ಸಂಪತ್ತು
ಗೊತ್ತಿದ್ದವರಿಗೆ ಗೊತ್ತು ಸರ್. ಎಲ್ಲವೂ ಈಗ ನ್ಯಾರೋ ಎಂಡೆಮಿಕ್ ಅಲ್ಲೇ ಇದೆ. ಒಂದು ರೋಡ್ ಲೈನ್ ಮಾಡಿದ್ವಿ, ಒಂದು ರೈಲ್ವೆ ಲೈನ್ ಮಾಡಿದ್ವಿ, ಒಂದು ಡ್ಯಾಮಿಂಗ್ ಪ್ರಾಜೆಕ್ಟ್, ಅಥವಾ ಇನ್ ದ ಏರಾ ಆಫ್ ಕ್ಲೈಮೇಟ್ ಸೈನ್ಸ್ ಚೇಂಜ್ 2 ಡಿಗ್ರಿ ಹೆಚ್ಚು ಕಮ್ಮಿ ಆದರೆ ಎಲ್ಲವೂ ನಶಿಸಿ ಹೋಗ್ತದೆ. ಇವನ್ನೆಲ್ಲ ತಂದು ನಾವಿಲ್ಲಿ ಬೆಳೆಸ್ತಾ ಇದ್ದೀವಿ. ಇದು ಕಾನಾ ಹ್ಯಾಸ್ ಬಿಕಮ್ ಲೈಕ್ ಎ ನೋವಾಸ್ ಆರ್ಕ್. ಇದೆಲ್ಲ ನಾನು ದಾಜಿಗೆ ಹೇಳಿದಾಗ ಅವ್ರಿಗೆ ಎಷ್ಟು ಬೇಜಾರಾಯಿತು ಅಂತಂದರೆ, ಹೀಗಾಗಬಾರ್ದು, ನಶಿಸಿ ಹೋಗಬಾರ್ದು. ಯಾಕೆಂದರೆ ಅವರು ಜ್ಞಾನ ಇರ್ತದೆ. ಈಗ ಬಹುತೇಕ ಜನರಿಗೆ ಅದು ಆ ಪ್ರಭೇದ ಹೋಯ್ತು, ಸಸ್ಯ ಹೋಯಿತು, ಈ ಪ್ರಾಣಿ ಸತ್ತೋಯ್ತು, ನಶಿಸಿ ಹೋಯಿತು, ಏನಾಗುತ್ತೆ ಅಂತ ಹೇಳೋರು ಎಲ್ಲ ಶಾಲೆ ಮಕ್ಕಳಿಗೆ ನಮ್ಮ ಜೀವನವೇ ಏನೋ ಇದು ಅಂತೆಲ್ಲ ಶಾಲೆ ಮಕ್ಕಳೇ ಹೇಳ್ತಾರೆ. ಆ್ಯಕ್ಚುಲಿ ನೋಬಡಿ ಫೀಲ್ಸ್ ಇಟ್, ನೋಬಡಿ ಬಿಲೀವ್ಸ್ ಇಟ್. ಅದಕ್ಕೆ ಒಬ್ಬ ಮಹಾನುಭಾವ, ಗುರುಗಳಿಗೆ ಏನು ಅವ್ರಿಗೆ ಇಷ್ಟು ಹೇಳಿದ್ರು ಕೂಡ ಗೊತ್ತಾಯಿತು. ಒಬ್ಬ ಮಹಾನುಭಾವ ಪಾಲ್ ಅರ್ಲಿಕ್ ಅಂತ, ಆತ ಒಂದು ಪಾಲ್ ಅರ್ಲಿಕ್ಸ್ ರಿಬೇಟ್ ಥಿಯರಿ ಅಂತ ಒಂದು ಥಿಯರಿ ಮಾಡಿದ್ದಾರೆ, ಗೊತ್ತಿದೆ ನಿಮಗೆ. ಫ್ಲೈಟ್ ನಾವೊಂದು ಏರೋಪ್ಲೇನಲ್ಲಿ ಕೂತಿದ್ದೀವಿ, ಒಂದು ಬೋಲ್ಟ್ ಕೆಳಗೆ ಬೀಳುತ್ತೆ, ಏನಾಗುತ್ತೆ? ಏನೂ ಆಗಲ್ಲ. ನಟ್ ಕೆಳಗೆ ಬೀಳುತ್ತೆ, ಏನಾಗಲ್ಲ. ಬಟ್ ಯಾವಾಗ ಸಣ್ಣದೊಂದು ಬೋಲ್ಟ್ ಬಿದ್ದೋಗುತ್ತೆ, ಕ್ರ್ಯಾಶ್ ಲ್ಯಾಂಡಿಂಗ್ ಆಗುತ್ತೆ, ದೇವರಿಗೆ ಗೊತ್ತು ಅಲ್ವಾ? ಸೊ ನಾವೆಲ್ಲರೂ ವಿ ಆರ್ ನಾಟ್ ಅಲೋನ್, ನಾವೆಲ್ಲರೂ ಒಬ್ರಿಗೊಬ್ರಿಗೆ ಜೊತೆಗೆ ಬಾಳ್ಬೇಕಾಗಿ. ಇಷ್ಟೆಲ್ಲ ಭಾರತದಿಂದ ಹೊರಟೋಗ್ತಿದೆ, ನಾಶವಾಗ್ತಾ ಇದೆ ಅಂತ ಯೋಚನೆ ಆದಾಗ ಅವರಿಗೆ ಭಾಳ ಬೇಜಾರಾಗಿ ಸ್ಟೇಟ್ ಆಫ್ ದ ಆರ್ಟ್ ಟಿಶ್ಯೂ ಕಲ್ಚರಲ್ ಲ್ಯಾಬೊರೇಟ್ರಿಯನ್ನು ನೆಲೆಸಿದ್ದಾರೆ. ಇದರಲ್ಲಿ ನಾಟ್ ಈಸಿ ಟು ಗೆಟ್ ದ ಪ್ರೋಟೋಕಾಲ್ ಅಂತಾರೆ ಅದಕ್ಕೆ. ಯಾವುದು, ನಾನು ಸೈಸಿಜಿಯಮ್ ಟ್ರಾವಂಕರಿನ ಎಲೆ ಕೊಟ್ಟೆ, ಅದರಿಂದ ಈಗ 2,000 ಗಿಡಗಳನ್ನು ಮಾಡಿದ್ದಾರೆ. ಎಲ್ಲಿ? ಟಿಶ್ಯೂ ಕಲ್ಚರ್ ಲ್ಯಾಬೊರೇಟ್ರಿಯಲ್ಲಿ. ಸುಲಭ ಅಲ್ಲ. ದೇ ಹ್ಯಾವ್ ಟು ಎಸ್ಟಾಬ್ಲಿಷ್ ಎ ಪ್ರೋಟೋಕಾಲ್ ಫಾರ್ ದಿಸ್ ಟಿಶ್ಯೂ ಕಲ್ಚರಲ್ ಅದು ಮಾಡಿದ್ದಾರೆ. ಈಗಾಗಲೇ ಒಂದು ಕ್ರಿಟಿಕಲಿ ಎಂಡೇಂಜರ್ಡ್ ಪ್ಲ್ಯಾಂಟನ್ನು 2,000 ಮಾಡಿಟ್ಟಿದ್ದಾರೆ. ಬೇರೆ ಪ್ರಭೇದಗಳ ಕೂಡ ಮಾಡ್ತಾ ಇದ್ದಾರೆ. ಈಗ ಕರೆಂಟ್ ಸೀಸನಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋದು ಒಂದು ಮೂವಿ ಡೈಲಾಗ್ ಅಂತಾರೆ, ತಗ್ಗದೆಲೆ. ಪುಷ್ಪ ಫಿಲಮಿಂದ ತುಂಬ ಫೇಮಸ್ ಆಗ್ಬಿಟ್ಟಿದೆ. ಹಂಗೆ ನೀವುಗಳು ಸಹ ನಾವು ತಲೆ ಬಗ್ಸಲ್ಲ ಅಂತ ಹೇಳ್ಕೊಂಡು ಸ್ಯಾಂಡ್ಲ್ವುಡ್ಡನ್ನು ಸಹ ಇಲ್ಲಿ ಬೆಳೆಸ್ತಾ ಇದ್ದೀವಿ. ಅದು ಇದರಿಂದ ಹಿಡಿದು ಏನು ಪುಷ್ಪ ಫಿಲಮಲ್ಲಿ ಏನು ತೋರಿಸ್ತಾರೆ, ಚಂದನ ಇದು ರೆಡ್ ಸ್ಯಾಂಡ್ಲ್ವುಡ್ಡಿಂದ ಹಿಡಿದು ಕರ್ನಾಟಕದ ನಮ್ಮ ವೈಟ್ ಸ್ಯಾಂಡ್ಲ್ವುಡ್ವರೆಗೂ ಬೆಳೆಸ್ತಾ ಇದ್ದೀರಾ. ಅದು ಹೇಗೆ ಶುರುವಾಯ್ತು ಈ ಜರ್ನಿ? ಇದು ಸ್ಯಾಂಡ್ಲ್ವುಡ್ ದಾಜಿ ಆಸ್ಮಿ said one day, I said it should be grown. Even otherwise, he had already decided to do that. And 12 ಪ್ರಾವಿನ್ಸಸ್ ಅಂತ ಈ ವೆರೈಟಿ ಅಂತ ಹೇಳಿದ್ನಲ್ಲ, ಆ ರೀತಿ 12 ಬೇರೆ ಬೇರೆ ಎಲೆ ಸೈಜು ವ್ಯತ್ಯಾಸ ಕಾಣೋದು. 12ನ್ನ ಮರವಿಜ್ಞಾನ ತಾಂತ್ರಿಕ ಸಂಸ್ಥೆ ಇಸ್ ಎ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಯಾಂಡ್ಲ್ವುಡ್ ರಿಸರ್ಚ್. ನಾನು ಅದು ಡೈರೆಕ್ಟರ್ ಆಗಿದ್ದರಿಂದ ಸ್ಯಾಂಡ್ಲ್ವುಡ್ ಬಗ್ಗೆ ಒಂದು ಇಂಟರ್ನ್ಯಾಷನಲ್ ಸೆಮಿನಾರ್ ಕೂಡ ಮಾಡಿದ್ವಿ. 16 ಸ್ಪೀಸೀಸ್ ವರ್ಲ್ಡ್ ಓವರ್ ಇದೆ, ಇಂಡಿಯಾದ್ದು ಬೆಸ್ಟ್ ಇನ್ ದ ವರ್ಲ್ಡ್ ಆಯ್ತಲ್ಲ. ಸೊ ಅಲ್ಲಿ ಇದ್ದಾಗ ನನಗೆ ತುಂಬ ಐ ಕುಡ್ read and write and get exposed to sandalwood a lot. 12 ಪ್ರಾವಿನ್ಸ್ನಲ್ಲಿ 2 ಪ್ರಾವಿನ್ಸ್ನಲ್ಲಿ ನಶಿಸಿ ಹೋಗಿದೆ. 10 ಪ್ರಾವಿನ್ಸ್ನಲ್ಲಿ ಸಾಧ್ಯವಾದಷ್ಟು ಬೇರೆ ಬೇರೆ ಪ್ರಾವಿನ್ಸ್ನಿಂದ ಕಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಅವುಗಳೆಲ್ಲವನ್ನು ಒಂದೇ ಕಡೆ ಬೆಳೆಯುವುದೇ ಒಂದು ಸೇವೆ, ಒಂದು ದೊಡ್ಡ ಕಾಂಟ್ರಿಬ್ಯೂಷನ್. ಯಾವುದು? ಇಷ್ಟು ಬೇರೆ ಬೇರೆ ಪ್ರಾವಿನ್ಸ್. ಜವಾದಿ ಹಿಲ್ಸಿನ ಸ್ಯಾಂಡಲ್ವುಡ್ ಈಸ್ ಸಪೋಸ್ ಟು ಬಿ ವೆರಿ ಫೇಮಸ್, ಮೈಸೂರು ಸ್ಯಾಂಡಲ್ ಈಸ್ ವೆರಿ ಫೇಮಸ್. ಹಾಗೆ ಎಲ್ಲ ಕಡೆಯಿಂದ ತಂದು 10,000ಕ್ಕೂ ಜಾಸ್ತಿ ನಾವು ಬೆಳೆಸ್ತಾ ಇದ್ದೀವಿ, ಎಲ್ಲ ಕಡೆ ಬೆಳೆಸ್ತಾ ಇದ್ದೀವಿ. ಬರೀ ಇದಲ್ಲ, ದಾಜಿಯ ಒಂದು ಕನಸು ಅಂತಂದರೆ ಎಲ್ಲ ವಿಲೇಜಸ್ಸು ತುಂಬ ಡಿವೈಡ್ ಆಗ್ತದೆ, ಪೊಲಿಟಿಕಲ್ ಡಿವೈಡ್ ಇದೆ. ಸ್ಯಾಂಡಲ್ವುಡ್ ಕ್ಯಾನ್ ಯುನೈಟ್ ದೆಮ್ ಅಂತ. ಕೋಟ್ಯಾಂತರ ರೂಪಾಯಿ 10-15-20 ವರ್ಷಗಳಲ್ಲಿ ಫಲ ಸಿಗ್ತದೆ. ಅದನ್ನು ಒಟ್ಟಾಗಿದ್ದರ ಮಟ್ಟಿಗೆ ಒಂದು ಹಳ್ಳಿಯಲ್ಲಿ ಅದನ್ನು ಕಾಪಾಡ್ಕೊಳ್ಬೋದು. ಆದರೆ ಇದನ್ನು ಎಲ್ಲರೂ ಬೆಳೆಸಿ ಅದನ್ನು ಪ್ರಾಫಿಟ್ ಶೇರಿಂಗ್ ಮಾಡಿದಾಗ ಎಲ್ಲರೂ ಒಂದಾಗ್ತಾರೆ, ಅಟ್ಲೀಸ್ಟ್ ಒಂದು ವಿಚಾರದಲ್ಲಿ ಅನ್ನೋ ಅವರ ಐಡಿಯಾ. ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಈಗ ಕಾನಲ್ಲಿ ಇಷ್ಟು ವರ್ಷ ಕಳೆದ ಹೆಚ್ಚು ಕಡಿಮೆ 10 ವರ್ಷದಿಂದ ಆಗಿರೋ ಪ್ರಾಜೆಕ್ಟ್ ಅಷ್ಟೇ. ಇಷ್ಟೆಲ್ಲ ಮಾತಾಡಿದ್ರೆ ಕೇಳೋರ್ಗೆ ಅನ್ಸ್ಬೋದು ಯಾವುದೋ ಒಂದು 30-40 ವರ್ಷದಿಂದ ಮಾಡ್ತಿದ್ದಾರೇನೋ ಇದೆಲ್ಲ. ಕೇವಲ ಒಂದು 8-10 ವರ್ಷದಲ್ಲಿ ಆಗಿರೋ ಅಂಥ ಕೆಲಸಗಳಿದು. ಈಗ ಕಾನ ಆಚೆ ಸಹ ತೊಗೊಂಡು ಹೋಗ್ತಾ ಇದ್ದಾರೆ. ಕಾನ ಆಚೆ ಯಾಕೆ, ದೇಶದ ಆಚೆ ಸಹ ಹೋಗ್ತಾ ಇದೆ. ಸೊ ಫಾರೆಸ್ಟ್ ಬೈ ಹಾರ್ಟ್ಫುಲ್ನೆಸ್ ಇನಿಷಿಯೇಟಿವ್ ಹೇಗೆ ಶುರುವಾಯಿತು, ಏನದು? ಇದು ಇಸ್ ಎ ಗ್ಲೋಬಲ್ ಗ್ರೀನಿಂಗ್ ಪ್ರಾಜೆಕ್ಟ್.
ಸೊ ದಾಜಿ ಹೇಳ್ತಾರೆ, ಸ್ವಿಟ್ಜರ್ಲೆಂಡ್ ಅಂದರೆ ಏನು? ಬೆಟ್ಟ ಗುಡ್ಡಗಳಿದ್ದಾವೆ, ಸರೋವರಗಳಿದ್ದಾವೆ. ಇಂಡಿಯಾದಲ್ಲಿ ಏನಿದೆ? ಬೆಟ್ಟ ಗುಡ್ಡಗಳಿದೆ, ಮರ ಇಲ್ಲ ಆ ಗುಡ್ಡಗಳ ಮೇಲೆ, ಸರೋವರಗಳಿಲ್ಲ. ಮರ ಹಾಕು, ಡಿಗ್ ಕೆನಾಲ್ಸ್, ಮೇಕ್ ಪಾಂಡ್ಸ್. ಇದು ಸೋಲಾರಿಂದ ನೀರನ್ನು ಪಂಪ್ ಟು ದ ಟಾಪ್ ಆ್ಯಂಡ್ ಹ್ಯಾವ್ ರೈನ್ ಗನ್ಸ್ ಆ್ಯಂಡ್ ಗ್ರೋ ಟ್ರೀಸ್ ಆನ್ ಟಾಪ್ ಆಫ್ ದ ಬ್ಯಾರನ್ ಹಿಲ್ಸ್. ಕಂಪ್ಲೀಟ್ ಕ್ಲೈಮೇಟ್ ಚೇಂಜ್ ಬೇರೆ ಆಗ್ತದೆ, ಆಯ್ತಲ್ಲ. ಗ್ರೀನ್ ಇಂಡಿಯಾದ ಕನಸು ಕಾಣ್ತಾ ಇದ್ದಾರೆ. He wants to do the Aravali greening. He wants to do greening. It's his passion, because without plants we can't survive. They are the primary producers. They also help us as food, for oxygen, so much of this thing. And also spiritually, it gives blessings to human beings, benefiting. So ಅವರು ಅದೊಂದು ಹಾರ್ಟ್ಫುಲ್ನೆಸ್ ಅಂತಂದರೆ ಅವ್ರು ಹೇಳ್ತಾರೆ, ಪ್ರಥಮ ಪ್ರಾಮುಖ್ಯತೆ ಧ್ಯಾನಕ್ಕೆ, ಎರಡನೇದು ಗ್ರೀನಿಂಗ್. ಸೊ ಇನ್ ಎ ಬಿಗ್ ವೇ ಗುಜರಾತ್, ಮಧ್ಯಪ್ರದೇಶನಲ್ಲಿ, ಕರ್ನಾಟಕದಲ್ಲಿ ಕೂಡ, ತಮಿಳುನಾಡು, ಎಲ್ಲ ಅನೇಕ ಕಡೆಗಳಲ್ಲಿ, ರಾಜಸ್ಥಾನ್, ವಿ ಆರ್ ಡೂಯಿಂಗ್ ಗ್ರೀನಿಂಗ್ ಆ್ಯಕ್ಟಿವಿಟಿ ಇನ್ ಎ ಲಾರ್ಜ್ ಸ್ಕೇಲ್. ನಾವು ಲಾರ್ಜ್ ಸ್ಕೇಲ್ ಮೈನಿಂಗ್ ಆ್ಯಕ್ಟಿವಿಟೀಸ್ಗೆ ಬಂದಿದ್ದರು. ಈಗ ವಿ ವಿಲ್ ಬಿ ಟೇಕಿಂಗ್ ಇಟ್ ಅಪ್, ಕ್ಲೋಸರ್ ಆಫ್ ದ ಮೈನ್ಸ್, ಅದನ್ನು ತಗೊಳ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಬೆಳೆಯುವ ಸಾಧ್ಯತೆ, ಅತಿ ಕ್ಷಿಪ್ರವಾಗಿ ಬೆಳವಣಿಗೆ ಸಾಧ್ಯ ಆಗ್ತಾ ಇದೆ. ಸೊ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಶುರುವಾದಾಗ ನೀವು ಹೇಳಿದ್ರಿ, ಆಗಲೇ ಮಾತಾಡ್ತಾ ಹೇಳ್ತಿದ್ವಿ, ನಮ್ಮದು ಸಂಸ್ಥೆಯಲ್ಲಿ ಒಂದು ದೊಡ್ಡ ಪಾಲಿಸಿನೇ ಅಂದರೆ ದುಡ್ಡುಗೋಸ್ಕರ ನಾವು ಏನೂ ಮಾಡಲ್ಲ, ಯಾರ ಹತ್ರ ದುಡ್ಡು ಸಹ ಕೇಳಿಲ್ಲ ಇದುವರೆಗೂ. ಬಟ್ ವಾಲಂಟಿಯರ್ಗೆ ನಾವು ಬರ್ತೀವಿ, ನಾವು ಮ್ಯಾನ್ಯುಯಲ್ ಸಪೋರ್ಟ್ ಕೊಡ್ತೀವಿ ಅಂತಂದರೆ ನಾವು ಯಾವತ್ತೂ ಬೇಡ ಅಂದಿಲ್ಲ. ಎಲ್ಲರೂ ಸಹ ಬಂದು ಇಲ್ಲೆಲ್ಲ ಕೈ ಜೋಡಿಸಿ, ನೂರಾರು ಕೈ ಜೋಡಿಸಿ, ಅದಕ್ಕೇ ಇವತ್ತು ಇಷ್ಟು ಪ್ರಾಜೆಕ್ಟ್ಗಳು ಇಷ್ಟು ಕಡಿಮೆ ಸಮಯದಲ್ಲಿ ನಡೀತಾ ಇದೆ. ಸಾವಿರಾರು ಜನ ವಾಲಂಟಿಯರ್ಸ್ ಇದ್ದಾರೆ ಈ ಪ್ರಾಜೆಕ್ಟ್ಗಳಿಂದ. ಇನ್ನು ಹೊಸೊಬ್ಬರು ಇದಕ್ಕೆ ಸೇರಬೇಕಾದ್ರೆ ಹೇಗೆ ಸೇರ್ಕೋಬೋದು, ಹೇಗೆ ಕೈ ಜೋಡಿಸ್ಬೋದು? ಬರೀ ಮರ ಗಿಡದ ಬಗ್ಗೆ ಆಸಕ್ತಿ ಇದೆ ಬರ್ಬೇಡ ಅಂತೇನು ಹೇಳೋದಿಲ್ಲ. ಧ್ಯಾನ ಮಾಡಿ ಸ್ವಾಮಿ. ಧ್ಯಾನ ಮಾಡಿದಾಗ ಕ್ಷಮತೆ ದೊಡ್ಡದಾಗಿರುತ್ತೆ, ಆಯ್ತಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗ, ಯೋಗ ಕರ್ಮೇಶು ಕೌಶಲಂ, ಸ್ಕಿಲ್ಡ್ ಫೋರ್ಸ್. ಐ ಡೋಂಟ್ ಹ್ಯಾವ್ ಟು ಗಿವ್ ಲಾಟ್ಸ್ ಆಫ್ ಲೆಕ್ಚರ್ಸ್, ಐ ಡೋಂಟ್ ಹ್ಯಾವ್ ಟು ಟ್ರೈನ್ ಯು. ನೀವು ಧ್ಯಾನ ಮಾಡಿದಾಗ ನಿಮ್ಮ ಸೇವೆ ಉತ್ಕೃಷ್ಟ ಸೇವೆ ಕೊಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಧ್ಯಾನ ಮಾಡಿ ಮರ ಗಿಡ ನೆಡಕ್ಕೆ ಬನ್ನಿ. ಇಲ್ಲ ಧ್ಯಾನಗೇನ ಬೇಡ, ಮರ ಗಿಡ ನೆಡ್ತೀನಿ, ವೆಲ್ಕಮ್. ಇಲ್ಲಿ ಏನು ಇಂಟರ್ವ್ಯೂ ಮಾಡೋದಿಲ್ಲ, ಯಾರಿಂದ ಯಾವ ರೀತಿಯ ಸೇವೆ ಇದ್ದರೂ ಸ್ವೀಕಾರ ಮಾಡ್ತೀವಿ ಖುಷಿಯಲ್ಲಿ. ಬಟ್ ಒಂದು ಮೈ ಸಜೆಷನ್ ಈಸ್ ಯು ಮೆಡಿಟೇಟ್, ದೆನ್ ಐ ಡೋಂಟ್ ಹ್ಯಾವ್ ಟು ಟೆಲ್ ಯು, ಯು ವಿಲ್ ಡೂ ಇಟ್ ಯುವರ್ ಸೆಲ್ಫ್. ಹೇಗೆ? ಎಕ್ಸಾಕ್ಟ್ಲಿ. ಯುವಕರಿಗೆ ನಿಮ್ಮ ಸಂದೇಶ ಏನು? ನಾನು ಯುವಕಾಗಿದ್ದರೆ ನಾನು ಏನೇನು ಮಾಡ್ತಿದ್ನೋ ಈಗ ದೇವರಿಗೆ ಗೊತ್ತು. ಅವ್ರಿಗೆ ಹೆಂಗೆ ನಾನು ಅಡ್ವೈಸ್ ಕೊಡಲಿ? ಮಕ್ಕಳಿದ್ದಾರೆ ಮನೆಯಲ್ಲಿ. ಹಾಗಿದ್ರೆ ವಾಟ್ ಈಸ್ ಎಂಜಾಯ್ಮೆಂಟ್ ಅನ್ನೋದು ಇದು ಈಗ ನನಗೆ ತಿಳಿದಿದ್ದು. ನನಗೆ ಧ್ಯಾನ ಮಾಡಿದ ಹಿಂಗೊಂದಿದೆ, ಇದು ಎ ಪೀಸ್ ದಟ್ ಸರ್ಪಾಸಸ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್. ಈಗ ನನಗೆ ಮನೋವಿಕಸಿತತೆ ಆಗಿದೆ, ಸಾಕ್ಷಾತ್ಕಾರ ಆಗಿದೆ. ಕೋಡು ಬೆಳೆಯೋದಿಲ್ಲ. ಲಾರ್ಡ್ ಜೀಸಸ್ ಲುಕ್ ಲೈಕ್ ಎ ಥೀಫ್, ಕಾಮನ್ ಥೀಫ್ ಇನ್ ದಿ ಐಸ್ ಆಫ್ ಎ ರೋಮನ್ ಸೋಲ್ಜರ್. ಬಟ್ ಆಂತರಿಕವಾಗಿ ಹೃದಯದಲ್ಲಿ ನಮ್ಮ ಪರಿವರ್ತನೆ ಆಗ್ತದೆ. ಅದು ಹೇಳಿದ್ನಲ್ಲ, ಅಷ್ಟು ಅದಕ್ಕೆ ವರ್ಣನಾತೀತ ಆನಂದ ನಮ್ದಾಗ್ತದೆ ಯಾವುದು ಧ್ಯಾನ ಮಾಡಿದಾಗ. ಧ್ಯಾನ ಮಾಡಿ ಉಳುಕಿದೆಲ್ಲ ನಾವೇನೋ ಮಜಾ ಅಂತ ಏನು ಅಂದ್ಕೊತೀವಿ, ಅದು ಮರಳು ಅಂತ ಗೊತ್ತಾಗುತ್ತೆ ನಿಮಗೆ ಅಂತ ಅನಿಸ್ತೀನಿ. ಇಫ್ ಐ ವರ್ ಟು ಹ್ಯಾವ್ ನೋನ್ ದಟ್ ಮೆಡಿಟೇಷನ್ ಕ್ಯಾನ್ ಬಿ ದಿಸ್ ಮಚ್ ಆಫ್ ಪೀಸ್, ಬ್ಲೆಸ್, ಏನೋ, I would never do those things which I did as a young man. I would never have touched smoking, no drinking. And ethical and moral living becomes imperative for pursuing spirituality. ನೀವು ಆಯ್ತಲ್ಲ. ಸೊ ಅದಕ್ಕೆ ಅದು ಸ್ಯಾಕ್ರಿಫೈಸ್ ಅಂತ ಅನ್ಸಲ್ಲ ನಿಮಗೆ. ಈಗ ನನಗೆ ನಾನು ಇದು ಬಿಟ್ಟು ಹೋಯ್ತು ಅದು ಬಿಟ್ಟು ಹೋಯ್ತು ಅಂದ್ರೆ ಕೂಡ ನಂಗೆ ಅಯ್ಯೋ ಅದೇನೋ ಲಾಸ್ ಆಯಿತು ಅಂತ ಅನ್ಸಲ್ಲ, ಆಯ್ತಲ್ಲ. ಹಾಗೆ ಅಂತ ಇದು ಈ ಸಹಜ ಮಾರ್ಗ, ಹಾರ್ಟ್ಫುಲ್ನೆಸ್ ಇಸ್ ಫಾರ್ ಗೃಹಸ್ಥ ಪೀಪಲ್. ಒಂದು ದಿವಸ ನಾನು
ಖುಷಿಯಲ್ಲಿ ಬ್ರೇಕ್ಫಾಸ್ಟ್ ತಿಂತಿದ್ದೆ. ಐ ಆಮ್ ಎ ಫುಡಿ. ನಾನಂದೆ ಅರೆ ಷಟ್ ಸಂಪತ್ತಿ ಅಂತಂದರೆ ಮೊದಲನೇದು ವಿವೇಕ, ಯಾವುದು ಒಳ್ಳೆಯದು ಯಾವುದು ತಪ್ಪು ಅನ್ನೋದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಸ್ಪಷ್ಟವಾಗಿ ಗೋಚರ ಆಗ್ತದೆ. ಎರಡನೆಯದೇ ವೈರಾಗ್ಯ. ನನಗೆ ಎರಡನೇ ಸ್ಟೆಪ್ಪೇ ಬರಲಿಲ್ವ, ಯಾಕೆ ಹಿಂಗಾಯಿತು ಅಂತ ಯೋಚನೆ ಮಾಡಿದೆ. ಆಮೇಲೆ ಕಂಡಿತು ವೈರಾಗ್ಯ ಇಲ್ಲ, ಯಾಕೆಂದರೆ ಇದು ಗೃಹಸ್ಥರಿಗೆ. ಆದರೆ ಅದೆಷ್ಟೋ ಆಧ್ಯಾತ್ಮಿಕ ಸಂಪತ್ತನ್ನು ಕೊಟ್ಟು ಕೂಡ ಯಾವುದು ನ್ಯಾಚುರಲ್ ಅದನ್ನು ಸವಿಯುವ ಒಂದು ಅವಕಾಶವನ್ನು ಈ ಸಂಸ್ಥೆ ಮಟ್ಟಿಗೆ ಕೊಡ್ತದೆ. ನನಗೆ ಗೊತ್ತಿದ್ದ ಒಬ್ಬ ಬಹಳ ವೆರಿ ಕ್ಲೋಸ್ ರಿಲೇಟಿವ್ ಆಫ್ ಮೈನ್ ಪರ್ಸ್ಯೂಡ್ ಸಮಥಿಂಗ್ ಎಲ್ಸ್ ಸಮ್ವೇರ್ ಎಲ್ಸ್, ಬಿಕಮ್ ಎ ಮಾಂಕ್ ಆಫ್ಟರ್ ಗೆಟಿಂಗ್ ಮ್ಯಾರಿಡ್, ರನ್ ಅವೇ ಫ್ರಮ್ ಹಿಸ್ ವೈಫ್. ಅದೆಂತಹ ಒಂದು ಟ್ರಾಜಿಡಿ. ಇಲ್ಲಿ ಹಾಗಲ್ಲ, ಯಾವುದು ಸಹಜವೋ ಅದನ್ನು ಅನುಭವಿಸುವ ಒಂದು ಕೃಪೆ ಕೂಡ ಕೊಡ್ತಾರೆ. ಆದರೆ ಈ ಚಕ್ರದಿಂದ ಈ ಚಕ್ರದವರೆಗೆ ಪ್ರಯಾಣ ಮಾಡಿದಾಗ ಅದೆಷ್ಟೋ ಸಿದ್ಧಿಗಳು ನಮಗೆ ಬರ್ತದೆ. ನಮ್ಮ ಸಂಸ್ಥೆಯಲ್ಲಿ ಅದೆಲ್ಲ ದೆ ಗೆಟ್ ಲಾಕ್ಡ್, ದೆ ಗೆಟ್ ಓಪನ್, ದೆ ಗೆಟ್ ಲಾಕ್ಡ್. ಇಟ್ಸ್ ಲೈಕ್ ಟೆಲ್ಲಿಂಗ್ ಎ ಚೈಲ್ಡ್ ದಟ್ ಯು ಹ್ಯಾವ್ $9 billion, ವಾಟ್ ಡಸ್ ಇಟ್ ಡೂ? ಹಾಗೆ ನಮಗೆ ಅದೆಷ್ಟೋ ವಿಚಾರಗಳು, ಅದೆಷ್ಟೋ ಒಂದು ಶಕ್ತಿಗಳನ್ನು ಓಪನ್ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ. ನಮಗೆ ಹೂ ಅಂತಂದ್ರೆ ಕೂಡ ಏನೂ ಬರೋದಿಲ್ಲ. ಆದ್ದರಿಂದ ನಾ ಹೇಳೋದು ಅದೇ ಮಜಾ ಇದೇ ಮಜಾ ಅಂತ ಅನ್ನೋದು ಮೋಸ್ಟ್ ಆಫ್ ಇಟ್ ಈಸ್ ಆ್ಯಕ್ಚುಲಿ ಪಿಯರ್ ಇದರಿಂದ. ಯು ಈಟ್ ಪಿಜ್ಜಾಸ್, heated and reheated cheese is a recipe for colon cancer, and you gulp it down with Coke or any other good it's sad actually. It hurts your health, hurts your mind. ಅದು ಇಷ್ಟೇ ಹೇಳಿದ್ರೆ ಯೋಗ ಅಂತಾರೆ, ಬೋಧನೆ ಮಾಡಬೇಡ ಅಂತಾರೆ. ಅದಕ್ಕೆ ಹೇಳೋದು, ಅದೇನು ಹೇಳೋದು ಬೇಡ, ಧ್ಯಾನ ಮಾಡು, ಹಾಗೆ ಗೊತ್ತಾಗುತ್ತೆ ಮನುಷ್ಯ ಜೀವನ ಅದೆಷ್ಟು ಚೆಂದ ಅನ್ನೋದು ಧ್ಯಾನ ಮುಖಾಂತರ ಮಟ್ಟಿಗೆ ಗೊತ್ತಾಗೋದು. ಸುಂದರ. ಇಟ್ ಈಸ್ ದುರ್ಲಭಂ ತ್ರಯಂ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ. ಈ ಮನುಷ್ಯ ಜೀವನ ಸಿಗೋದೇ ದುರ್ಲಭ. ಅದು ಎಷ್ಟು ಚೆನ್ನಾಗಿದೆ ಅಂತನ್ನೋದು ಧ್ಯಾನ ಮಾಡಿದಾಗ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ ಯು. ಇಷ್ಟು ಒಳ್ಳೆ ಟೈಮ್ ಗೊತ್ತು, ಸುಮಾರಿನಿಂದ ಹುಷಾರಿಲ್ಲ ನಿಮಗೆ, ಬಟ್ ಅಂತ ಇದರಲ್ಲೂ ಬಂದು ಸಹ ನಮಗೆ ಟೈಮ್ ಕೊಟ್ಟು ಇಷ್ಟು ಚೆನ್ನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ. ಥ್ಯಾಂಕ್ ಯು.